ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಹಲವಾರು ದೇವಸೇವಕರ ಜೀವಿತದ ಸಾಕ್ಷಿಗಳನ್ನು, ಅದ್ಭುತ ಘಟನೆಗಳನ್ನು ಕ್ರಿಸ್ತನ ನಾಮದ ಮಹಿಮೆಗಾಗಿ ನಿಮ್ಮ ಮುಂದೆ ಹಂಚುತ್ತಾ ಬಂದಿದ್ದೇವೆ. ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಚಿಕ್ಕಜಾಜೂರು ಇಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಟೈಟಸ್, ಎಂಡ್ ಟೈಮ್ ಫುಲ್ ಗಾಸ್ಪಲ್ ಚರ್ಚ್ ಇದರ ಸೇವಕರಾಗಿರುವಂಥ ಪಾಸ್ಟರ್ ಟೈಟಸ್ ಇದ್ದಾರೆ. ಇವರನ್ನು ಆಸರೆ ಟಿ ವಿ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಎಲ್ಲ ಆಸರೆ ಟಿ ವಿಯ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಫಸ್ಟ್ ಸ್ವಾಗತ ಫಸ್ಟ್ ನೀವು ಈ ಚಿಕ್ಕಜಾಜೂರಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? ನಾವು 15 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ಇಲ್ಲೇ ಸೇವೆ ಮಾಡ್ತಾಯಿದ್ದೀವಿ. ಸೇವೆ ಮಾಡ್ತಾಯಿದ್ದೀವಿ. ನೀವು ಹುಟ್ಟಿ ಬೆಳೆದಂಥ ಊರು ಇದೇನಾ? ಫಸ್ಟೇ ನಾನು ಹುಟ್ಟಿ ಬೆಳೆದಂಥದ್ದು ನಾಯಕನಟ್ಟಿ. ಅದೊಂದು ಎಲ್ಲಿ ಅದು? ಅದು ಚಳ್ಳಕೆರೆ ತಾಲೂಕು, ಓಕೆ, ಚಿತ್ರದುರ್ಗ ಜಿಲ್ಲೆ. ನಾಯಕನಟ್ಟಿ ಒಂದು ಗ್ರಾಮದಲ್ಲಿ ನೀವು ಅಲ್ಲಿ ಹುಟ್ಟಿ ಬೆಳೆದಂಥವ್ರು. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ತಾಯಿಯವರು, ನಮ್ಮ ತಂದೆಯವರು ಒಂದು PW ಡಿಪಾರ್ಟ್ಮೆಂಟಲ್ಲಿದ್ದರು. ಓಕೆ. ನಮ್ಮ ತಾಯಿಯವರು ಇದ್ದರು. ಅವರು ಒಂದು 5 ವರ್ಷದಿಂಚೆ ತೀರು ಹೋದರು. ನೀವು ಚಿಕ್ಕದಾಗ ಅವ್ರು ಏನು ಮಾಡ್ತಿದ್ರು? ಅಂದರೆ ಬಾಲ್ಯ ಪ್ರಾಯದಲ್ಲಿ ಹುಟ್ಟುವ ಸಮಯದಲ್ಲಿ ಅವರ ಒಂದು ಏನು ಕೆಲಸ ಮಾಡ್ತಾಯಿದ್ರು ಅಥವಾ ಮನೆಯಲ್ಲೇ ಇದ್ರು? ನಮ್ಮ ತಾಯಿಯವ್ರು ಮನೇಲಿ ಇದ್ರು. ನಮ್ಮ ತಂದೆಯವ್ರು ಮಾತ್ರ ಡ್ಯೂಟಿಗೆ ಹೋಗ್ತಾ ಇದ್ರು. ಒಟ್ಟು ಎಷ್ಟು ಜನ ಮಕ್ಕಳು ಫಸ್ಟ್ ನೀವು? ನಾವು ನಮ್ಮ ತಂದೆಗೆ 5 ಜನ ಮಕ್ಕಳು. 5 ಜನ ಮಕ್ಕಳು. ಓಕೆ. ನೀವು? ನಾವು ಎರಡನೇವ್ರು. ನಾವು ಎರಡನೇವರು. ನಿಮಗಿಂತ ಮೊದಲು ಯಾರಿದ್ರು? ನಮ್ಮ ಅಕ್ಕ ಅವರಿದ್ರು. ಅಕ್ಕ ನಂತರ ನಾನು ಮತ್ತೆ 3 ಜನ ತಂಗಿಯರು. 3 ಜನ ತಂಗಿಯರು. ಹಾಗಾದ್ರೆ ಒಂದೇ ಗಂಡು ಮಗು ನೀವು? ನಾವು ಒಬ್ಬರೇ ಗಂಡು ಮಗ ಮನೆಯದು. ಓಕೆ. ಫಸ್ಟ್ ನೀವು ಒಂದು ಶಾಲೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಒಂದು ಸ್ವಭಾವ ಯಾವ ರೀತಿ ಇತ್ತು? ನಾವು ಶಾಲೆಗೆ ಹೋಗ್ತಾ ಇದ್ವಿ, ಸರಿಯಾಗಿ ಹೋಗ್ತಾ ಇರಲಿಲ್ಲ. ಶಾಲೆಗಂತೂ ಹೋಗೋದು ಮತ್ತು ಹುಡುಗರ ಜೊತೆಗೆ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತಾ ಇದ್ವಿ. ಸರಿಯಾಗಿ ಕಲಿತಿರಲಿಲ್ಲ. ಬರೀ ಹೀಗೆ ಸುತ್ತೋದೇ ಕೆಲಸ ಆಗಿತ್ತು. ಇದೇ ಕೆಲಸ ಆಯಿತು. ನೀವು ಈ ರೀತಿ ಮಾಡುವಂಥದ್ದು ನಿಮ್ಮ ಮನೆಯವರೇನು ಹೇಳ್ತಾ ಇರಲಿಲ್ವಾ? ಹೇಳ್ತಾ ಇದ್ದರು, ನೀನು ಶಾಲೆಗೆ ಹೋಗು, ಸರಿಯಾಗಿ ಅಲ್ಲಿ ಇಲ್ಲಿ ಹೋಗಬೇಡ ಅಂತ ಹೇಳಿದರು. ಆದರೆ ಅವರು ಸ್ನೇಹಿತರ ಜೊತೆ ಸೇರಿಕೊಂಡು ನಾವು ಶಾಲೆಗೆ ಹೋಗದೆ, ತಂದೆ ತಾಯಿ ಮಾತು ಕೇಳದೆ ಸುಮ್ಮನೆ ಅಲ್ಲಿ ಇಲ್ಲಿ ಆಲ್ಕೊಂಡು ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ಕೊಳ್ಳೋದು, ಅಲ್ಲೇ ಮಲಗೋದು, ಮತ್ತು ಬಾರ್ಗಳಿಗೆ ಹೋಗೋದು, ಅಲ್ಲಿ ಕುಡಿದು ಅಲ್ಲೇ ಮಲ್ಕೊಳ್ಳೋದು, ಇಂಥ ಒಂದು ಪರಿಸ್ಥಿತಿಯಲ್ಲಿ. ಎಷ್ಟನೇ ನಿಮ್ಮ ಏಜ್ ಎಷ್ಟನೇ ಅಥವಾ ಎಷ್ಟನೇ ಕ್ಲಾಸಿಗೆ ಹೋಗ್ತಿರೋ ಇಂಥ ಸ್ವಭಾವ ನಿಮಗೆ? ನಮಗೆ SLC ಓದುವಾಗಲೇ ಈ ಥರ ಸ್ವಭಾವದಲ್ಲಿ. SLC ಓದುವಾಗಲೇ ಶುರು ಮಾಡಿದ್ದೆ? ಓದುವಾಗಲೇ ಕುಡಿಯುವಂಥದ್ದು, ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೋಗಿ ಅಲ್ಲಿ ಜಗಳ ಮಾಡುವಂಥದ್ದು, ಸಿನಿಮಾ ನೋಡಿ ಅಲ್ಲೇ ಮಲ್ಕೊಳ್ಳೋದು, ತಿರುಗಿ ಬೆಳಗ್ಗೆ ಬರುವಂಥದ್ದು, ಇಲ್ಲ ಮಧ್ಯರಾತ್ರಿಯಲ್ಲಿ ಎದ್ದು ಬರುವಂಥದ್ದು, ಮನೆಗೆ ಸೇರಿಸ್ಕೊಳ್ತಾ ಇರಲಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಿ. ಅಂದರೆ ಅಷ್ಟೇ, ಈಗ ಈ ಚಿಕ್ಕ ವಯಸ್ಸಲ್ಲಿ ನಿಮಗೆ ಈ ರೀತಿ ಆಗಬೇಕು ಒಂದು ಸ್ವಭಾವಗಳು ಬರಬೇಕಾದ್ರೆ ನಿಮ್ಮ ತಂದೆಯವರು ಏನಾದರೂ ಆ ರೀತಿ ಇದ್ರೆ? ಇಲ್ಲ, ನಮ್ಮ ತಂದೆಯವರು ಯಾವ ದುರ್ಚಟಲ್ಲಿ ಇರಲಿಲ್ಲ. ನಾನು ಸ್ನೇಹಿತರ ಜೊತೆ ಸೇರಿಕೊಂಡು ಅವರು ಜೊತೆಗೆ ಸೇರಿಕೊಂಡಿದ್ದರಿಂದ ಇಂಥವೆಲ್ಲ ಮಾಡೋಕ್ಕೆ ಅವರು ಪ್ರೇರೇಪಿಸ್ತಾ ಇದ್ದರು. ಬರೀ ಇದೇ ಮನೆಗೆ ಸರಿಯಾಗಿ ಹೋಗದೆ ಬರೀ ಇದೇ ಥರ ಸುತ್ತಾ ಇದ್ವಿ. ಆದರೆ ಸರಿಯಾಗಿ ಕಲಿತೆ ಶಾಲೆ ಹೋಗ್ತಾ ಇರಲಿಲ್ಲ, ಸರಿಯಾಗಿ ಹೋಗ್ತಾ ಇರಲಿಲ್ಲ. ಎಷ್ಟು ಕಲ್ತಿರೋ ಅಷ್ಟು ನೀವು? ನಾವು ಓದ್ವಿ, 2nd PUCವರೆಗೂ ಓದಿದ್ವಿ. ಆದರೂ 2nd PUC ಕಲ್ತ್ರಿ? ಅಲ್ಲಿವರೆಗೆ ಕಲ್ತ್ವಿ. ಈಗ SLCಯಲ್ಲಿ 3 ಸರಿ ಫೇಲ್ ಆದ್ವಿ, ಮತ್ತೆ ಕಟ್ಟಿದ್ವಿ. ಹೇಗೋ ಪಾಸ್ ಆಯಿತು. ಆಮೇಲೆ PUC ಲಾಸ್ಟಲ್ಲಿ ಮತ್ತೆ ಅಲ್ಲಿಗೆ ನಿಲ್ಲಿಸ್ಬಿಟ್ವಿ, PUC ಲಾಸ್ಟ್. ನಂತರ ನೀವೇನು ಮಾಡಿದ್ರಿ? ನಂತರ ನಾನು PUCಯಲ್ಲಿ ಓದಿದ್ದು ಮುಗಿಸಿದ ಮೇಲೆ ಮತ್ತೆ ಮನೇಲಿ ಸೇರಿಸ್ಕೊಳ್ಳಿಲ್ಲ. ಕಾರಣ ಅದೇ, ನೀನು ಓದಲೇ ಇಲ್ಲ, ಬರೀ ಹುಡುಗರ ಜೊತೆ ಸೇರಿಕೊಂಡು ಇದು ಮಾಡಿಕೊಂಡೆ, ಮನೆಗೆ ಬರಬೇಡ ಅಂತ ಹೇಳಿದರು. ಆಗ ನಾನು ಒಂದು ಚಿತ್ರದುರ್ಗದಲ್ಲಿ ಪ್ರಜ್ವಲ್ ಅನ್ನೋ ಒಂದು ಹೋಟ್ಲಲ್ಲಿ ನಾನು ಸೇರಿಕೊಂಡೆ, ಒಂದು ಸಪ್ಲೈ ಮಾಡೋ ಕೆಲಸದಲ್ಲಿ ಸೇರಿಸ್ಕೊಂಡೆ. ಆ್ಯಕ್ಚುಲಿ ನಿಮ್ಮ ತಂತಾಯಿಗೆ ನೀವು ಒಬ್ಬರೇ ಮಗ ಆದರೂ ಕೂಡ ನೀವು ಈ ಸ್ವಭಾವದ ನಿಮಿತ್ತ ಅವ್ರು ನಿಮ್ಮ ಸೇರಿಸ್ಕೊಳ್ಳಿಲ್ಲ. ಬರಬೇಡ ಮನೆಗೆ ಅಂತ ಹೇಳಿದ್ರಿಂದ ಮನೆಗೆ ಹೋಗದೆ, ಮತ್ತು ಯಾವ ಸಂಬಂಧಿಕರು ಮನೆಗೆ ಹೋಗದೆ, ಮತ್ತು ಹಸಿವೆ ತಾಳಲಾರ್ದೆ ಒಂದು ಹೋಟ್ಲಲ್ಲಿ ಹೋಗಿ ಕೇಳಿ, ಆ ಹೋಟ್ಲಲ್ಲೇ 800 ರೂಪಾಯಿ ತಿಂಗಳಿಗೆ ಅಂತೇಳಿ ಅಲ್ಲಿ ಸೇರಿಕೊಂಡ್ವಿ. ಓಕೆ. ಅಂದರೆ ನೀವು ಅದಕ್ಕೆ ಮೊದಲು ನಿಮಗೆ ತಿದ್ದಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ರು ಅವರು, ತಂತಾಯಿಯವರು? ಅಂದರೆ ಹೇಳಿದರು, ಹೇಳಿದರು. ಅವ್ರ ಮಾತು ಕೇಳಲಿಲ್ಲ, ನಾನು ಕೇಳಲಿಲ್ಲ, ಆ ಥರ ಇದ್ದೆ. ನಂತರ ಹೋಟೆಲಲ್ಲಿ ಸೇರಿದ್ರಿ? ಹೋಟೆಲ್ ಕೆಲಸಕ್ಕೆ ಸೇರಿದ್ರಿ? ಹೋಟೆಲ್. ನಂತರ ಮತ್ತೆ ಅಲ್ಲೇ ಎಷ್ಟು ಸಮಯ ಇದ್ರಿ ಅಲ್ಲಿ? ಅಲ್ಲಿ ಸುಮಾರು 1 ವರ್ಷ ಅಲ್ಲೇ ಇದ್ವಿ. ಅಲ್ಲೇ ಕೆಲಸ ಅಲ್ಲೇ ಇದ್ವಿ. ಅದ ನಂತರ
ಆಮೇಲೆ ಅಲ್ಲಿದ್ದ ಮೇಲೆ ನಮ್ಮ ಮಾವರ ಮನೆಗೆ ಹೋಗ್ತಾ ಬರ್ತಾಯಿದ್ದೆ. ನಮ್ಮ ಮಾವರು ಯೇಸು ಕ್ರಿಸ್ತನನ್ನು ನಂಬ್ಕೊಂಡಿದ್ರು. ಓಕೆ, ಅಂದರೆ ನಿಮಗೆ ಯೇಸು ಬಗ್ಗೆ ಗೊತ್ತೇ ಇಲ್ಲ, ಮುಂಚೆ ಏನು ಗೊತ್ತಿಲ್ಲ. ನಮ್ಮ ಮಾವರ ಮನೆಗೆ ಹೋದಾಗಲೇ ನನಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಗಿದ್ದು. ಅವರು ಹೇಳಿದ್ರು ಯೇಸು ಕ್ರಿಸ್ತನ ದೇವರು, ನಂಬ್ಕೊಳ್ಳಪ್ಪ ಅಂತೇಳಿ ಅವರು ಹೇಳ್ತಾಯಿದ್ರು. ನಾನು ಕೇಳ್ತಾ ಇರಲಿಲ್ಲ, ಇವರೇನೋ ಹೇಳ್ತಾರೆ ಬಿಡು ಅಂತೇಳಿ. ಅವರು ಪ್ರಾರ್ಥನೆ ಮಾಡುವಾಗ ನೋಡಿ ನಗ್ತಾಯಿದ್ದಿದ್ದೆ. ನನಗೇನೋ ಹೊಸದ ಥರ ಏನೋ ಹೇಳ್ತಾರಲ್ಲ ಇವರು, ಏನೋ ಅಲ್ಲೆಲ್ಲೂ ಏನು ಹೇಳ್ತಾರೆ ಅಂಥೇಳಿ ಆ ಥರ ಗೇಲಿ ಮಾಡಿಕೊಂಡು ಅದೇ ಮತ್ತೆ ಹೋಟ್ಲಿಗೆ ಹೋಗ್ತಾಯಿದ್ದೆ. ಸುಮಾರು ಹೇಳಿದರು, 1 ತಿಂಗಳವರೆಗೆ ಹೇಳಿದರು. ಅವರು ಯೇಸುವಿನ ಬಗ್ಗೆ ಸುವಾರ್ತೆ ಹೇಳಿದರು. ಆಗ ಒಂದು ಸರಿ ನನಗೆ ಭಾಳ ಅನಾರೋಗ್ಯದಲ್ಲಿ ಇದ್ದೆ. ಅದು ಅಂಗಾಲಿನಿಂದ ನೆತ್ತಿವರೆಗೂ ವೈಟ್ ಗುಳ್ಳೆ ಥರ ಆಗ್ಬಿಟ್ಟು, ಮೈ ತುಂಬೆಲ್ಲ ಗುಳ್ಳೆ, ಅದು ಭಾಳ ಸುಸ್ತಾಯಿತು. ಆಗ ಒಂದು ಚಿತ್ರದುರ್ಗದಲ್ಲಿ ಒಣಕೆಒಬ್ಬ ಅಂತ ಸ್ಟೇಡಿಯಂ ಇದೆ, ಅಲ್ಲಿ ಹೋಗಿ ನಾನು ಕೂತ್ಕೊಂಡೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಆವಾಗ ಭಾಳ ಮನಸ್ಸಿಗೆ ಬೇಸರ ಆಯಿತು, ಸಮಾಧಾನ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಮನೆ ಬಿಟ್ಟು ಬಂದೆ. ಮತ್ತು ಇದೇನು ನನ್ನ ಜೀವನ, ಯಾರು ಹೋಗೋಕ್ಕಾಗ್ತಿಲ್ಲಲ್ಲ ಯಾರ ಬಳಿಗೂ ಅಂಥೇಳಿ ಭಾಳ ನೋವಿಂದ ನಾನು ಸ್ಟೇಡಿಯಂ ಹತ್ರ ಕೂತ್ಕೊಂಡು ಅಳ್ತಾಯಿದ್ದೆ. ಅತ್ತಾಗ ನಮ್ಮ ಮಾವರು ಹೇಳಿದ್ದು ಸುವಾರ್ತೆಯನ್ನು ನೆನೆಸ್ಕೊಂಡೆ. ಯೇಸು ಕ್ರಿಸ್ತನ ಸಮಾಧಾನ ಕೊಡ್ತಾನಂತೆ, ನೆಮ್ಮದಿ ಕೊಡ್ತಾನಂತೆ, ನೋಡೋಣ ನಾನು ಯೇಸು ಕ್ರಿಸ್ತನನ್ನು ನಂಬ್ಕೊಳ್ಳೋಣ ಇವತ್ತಿನಿಂದ, ನನಗೆ ನೆಮ್ಮದಿಲ್ಲಲ್ಲ ಅಂಥೇಳಿ ಆಗೇನು ಮಾಡಿದೆ, ನಾನು ಅಲ್ಲೇ ಸ್ಟೇಡಿಯಮಲ್ಲೇ ಕೂತ್ಕೊಂಡು ಯೇಸುಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದೆ. ದೇವರೇ, ನನಗೆ ಬಂದಿರುವಂಥ ಈ ರೋಗ, ಈ ಚಿಕ್ಕ ಚಿಕ್ಕ ದೇಹದಲ್ಲಿದ್ದಂಥ ಗುಳ್ಳೆಗಳು ಭಾಳ ಬಾಧೆ ಕೊಡ್ತಾಯಿದ್ದಾವೆ, ನೀನು ಗುಣಪಡಿಸಪ್ಪ ಅಂಥೇಳಿ ನಾನು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಪ್ರಾರ್ಥನೆ ಮಾಡಿಕೊಂಡಾಗ ಏನೋ ಒಂದು ಸಮಾಧಾನ ನನ್ನೊಳಗೆ ಸಿಕ್ತು. ಆಗ ಸಮಾಧಾನ ನನ್ನೊಳಗೆ ಬಂದಾಗ ನಾನು ಸೀದಾ ನಮ್ಮ ಮಾವರ ಮನೆಗೆ ಹೋದೆ. ಹೋದಾಗ ಅವರು ಬಾಗಿಲು ತೆಗೆದಿತ್ತು, ಯಾರು ಇರಲಿಲ್ಲ. ಹೋದ ತಕ್ಷಣವೇ ನಾನು ಕೂತ್ಕೊಂಡು ಆ ಸತ್ಯವೇದವನ್ನು ತೊಗೊಂಡು ಆದಿಕಾಂಡ 1ನೇ ಅಧ್ಯಾಯದಿಂದ ಲಾಸ್ಟ್ವರೆಗೂ ಪೂರ್ತಿಯಾಗಿ ಅವತ್ತೇ ಅದೇ ಕ್ಷಣದಲ್ಲಿ ಓದಿ ಮುಗಿಸಿದೆ. ಫುಲ್ ಬೈಬಲ್, ಫುಲ್ ಅದು ಆದಿಕಾಂಡ ಗ್ರಂಥ ಪೂರ್ತಿ ಮುಗಿಸಿದ್ವಿ ಇವತ್ತು. ಮುಗಿಸಿದಾಗ ಅವಾಗ ಭಾಳ ಶರೀರಕ್ಕೊಂದು ಬಲ, ಆತ್ಮಕ್ಕೊಂದು ಬಲ ಸಿಕ್ತು. ಅವಾಗ ನನಗೆ ಅರ್ಥ ಆಯಿತು, ಭೂಮಿ ಆಕಾಶಗಳು ಉಂಟಾಗಿದ್ದು ಯೇಸು ಕ್ರಿಸ್ತನಿಂದ, ಇದರಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಅಂಥೇಳಿ. ಯಾವ ಥರ ಭೂಮಿ ಉಂಟಾಯಿತು, ಮನುಷ್ಯರು ಯಾವ ಥರ ಇದರಲ್ಲಿ ಬರೆಯಲ್ಪಟ್ಟಿದೆ, ಈತನೇ ಯೇಸು ಕ್ರಿಸ್ತನೇ ನಿಜ ದೇವರು ಅಂತ ತಿಳ್ಕೊಂಡು ಅವಾಗ ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡೆ. ಅಲ್ಲೇ ನೀವು ಸ್ವೀಕಾರ ಮಾಡ್ಕೊಂಡು ಅಲ್ಲೇ ಸ್ವೀಕಾರ. ದೊಡ್ಡಪ್ಪ ಬಂದಿದ್ರ ಮನೆಗೆ? ಅವರು ಆಮೇಲೆ ಬಂದರು. ಅವರು ಡ್ಯೂಟಿಗೆ ಹೋಗ್ತಾಯಿದ್ರು, ಒಂದು ಜಿಲ್ಲಾ ಪಂಚಾಯತಿ ಒಂದು ಆಫೀಸಿಗೆ ಡ್ಯೂಟಿಗೆ ಹೋಗ್ತಾಯಿದ್ರು. ಆಮೇಲೆ ಬಂದಾಗ ನಾನು ಅವ್ರ ಹತ್ರ ಹೇಳ್ಕೊಂಡೆ, ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ದೀನಿ, ಇದು ಆದಿಕಾಂಡ ಬೈಬಲೆಲ್ಲ ಓದಿದ್ದೀನಿ ಪೂರ್ತಿ ಗ್ರಂಥ ಅಂತ ಹೇಳಿದಾಗ ಅವರಿಗೆ ಭಾಳ ಖುಷಿಯಾಯಿತು. ಅವ್ರು ಖುಷಿಯಾದಾಗ ಅವರು ಭಾಳ ಸಂತೋಷಪಟ್ಟರು. ಆ ಸಂದರ್ಭದಲ್ಲಿ ನಮಗೂ ಸಂತೋಷ ಆಯಿತು ಅವಾಗ. ಓಕೆ, ಅದ ನಂತರ ಅವರು ಆರಾಧನೆಗೆಲ್ಲ ಹೋಗ್ತಾಯಿದ್ರು. ಆಮೇಲೆ ಅಲ್ಲೇ ಸ್ಟೇಡಿಯಂ ಹತ್ರ ಅಲ್ಲಿ ಒಂದು ಮನೆಯಲ್ಲಿ ಪ್ರೇಯರ್ ನಡೆಸ್ತಾ ಇದ್ರು. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿಗೆ ಹೋಗೋಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಹೋಟ್ಲಿಗೆ ಹೋಗ್ತಾ ಇದ್ದೆ, ಮತ್ತು ಪ್ರಾರ್ಥನೆಗೂ ಹೋಗ್ತಾ ಇದ್ದೆ. ಈ ನಿಮ್ಮ ಹಳೆ ಸ್ವಭಾವಗಳು ಆವಾಗ ಏನಾಯಿತು, ಪೂರ್ತಿಯಾಗಿ ಎಲ್ಲ ಕುಡಿಯುವಂಥದ್ದು, ದುರ್ಚಟಗಳಿದ್ದಂಥದ್ದು ಎಲ್ಲವನ್ನು ನಾನು ತ್ಯಜಿಸಿಬಿಟ್ಟು ಎಲ್ಲ ಬಿಟ್ಟು ಪೂರ್ಣವಾಗಿ ಯೇಸುಸ್ವಾಮಿಗೋಸ್ಕರ ಜೀವಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಓಕೆ, ನೀವಂದರೆ ಈಗ ಈ ದುಶ್ಚಟಗಳಿಂದಾಗಿ ನೀವು ಮನೆಯಿಂದ ಹೊರ ಹಾಕಲ್ಪಟ್ಟಿದ್ದು. ಹೌದು. ಈಗ ನೀವು ಸಂಪೂರ್ಣವಾಗಿ ಬದಲಾದ್ರಿ, ಯಾಕಂದರೆ ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ರು. ನೀವು ಅದರ ನಂತರ ಒಳ್ಳೆ ವ್ಯಕ್ತಿ ಆದ್ರಿ, ನಿಮಗೆ ಚರ್ಚೆ ಹೋಗ್ಲಿಕ್ಕೆ ಶುರು ಮಾಡಿದ್ರಿ. ಈ ಬದಲಾದಂಥ ವಿಷಯ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿಗೆ ಗೊತ್ತಾಯಿತು? ನಮ್ಮ ತಂದೆ ತಾಯಿಗೆ ಗೊತ್ತಾಯಿತು, ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತಾಯಿತು. ಹೋಗಿ ನಾನು ನಮ್ಮ ಸಿಸ್ಟ್ರ್ ಅವ್ರಿಗೂ ಅಪ್ಪ ಅಮ್ಮಗೂ ಎಲ್ಲರಿಗೂ ಸುವಾರ್ತೆ ಹೇಳಿದೆ. ನಾನು ಸುವಾರ್ತೆ ಹೇಳಿದಾಗ ಆಗ ನಮ್ಮ ಸಿಸ್ಟ್ರು ಅವರು ಯೇಸುವನ್ನು ನಂಬ್ಕೊಂಡ್ರು, ಮತ್ತು ನಮ್ಮ ತಾಯಿಯವರು ಯೇಸುವನ್ನು ನಂಬ್ಕೊಂಡ್ರು, ಮತ್ತು ನಮ್ಮ ತಂಗಿಯರೆಲ್ಲ ಯೇಸುಸ್ವಾಮಿನ ನಂಬ್ಕೊಂಡ್ರು. ಅದು ನಮ್ಮ ತಂದೆ ನಂಬಲಿಲ್ಲ. ಮತ್ತು ಅವರು ಇಲ್ಲ, ನಾನು ಬರೋದಿಲ್ಲ, ನೀವು ಹೋಗಿದ್ರು ತಾನೆ, ನಾನು ಬರೋಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಹಿಂಗೆ ಇರ್ತೀನಿ ಅಂತ, ಇದರಲ್ಲೇ ಇರ್ತೀನಿ ನಾನು ಅಂತೇಳಿ ಅವ್ರು ಹಾಗೆ ಇದ್ದರು. ನಾವು ಪೂರ್ಣವಾಗಿ ಯೇಸುಸ್ವಾಮಿಗೆ, ಮತ್ತು ನಾನು ಊರಿಗೆ ಹೋಗಿ ಮನೇಲಿ ಸೇರಿಕೊಂಡು ಅಲ್ಲಿ ಒಂದು ಚರ್ಚ್ ಪ್ರಾರಂಭ ಆಯಿತು. ಅದು ಮನೆಯಲ್ಲೇ ಪ್ರಾರಂಭ ಆಯಿತು. ಪ್ರಾರಂಭ ಮಾಡಿದರು ಅವರು ಪಾಸ್ಟರ್ ಅಭಿಷೇಕ್ ಅಂತೇಳಿ. ಅಂದರೆ ಮೊದಲು ಯಾವ ಚರ್ಚ್? ನಿಮ್ಮ ಮಾವನವರು
ಹೋಗ್ತೀವಿ ಚರ್ಚ್ ಅಲ್ಲಿಯವ? ಇಲ್ಲ ಅವರದಲ್ಲ ಅದು ಬೇರೆ. ಇಲ್ಲಿ ನಾನು ಬಂದಾಗ ಇಲ್ಲಿ ಒಂದು ಶಾಲೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಬಂದಮೇಲೆ ನಮ್ಮ ಊರಿಗೆ ಬಂದಾಗ ಪ್ರಾರಂಭದಲ್ಲಿ ಪಾಸ್ಟ್ ಅಭಿಷೇಕ್ ಅವರು ಆರಾಧನೆ ಪ್ರಾರಂಭ ಮಾಡಿದರು. ನಮಗೆ ಭಾಳ ಖುಷಿ ಆಯಿತು. ನಾನು ಅಲ್ಲೇ ಹೋಗೋಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಮನೆಯವರು ಸಲ್ಲಿ ಪ್ರೇಯರಿಗೆ ಹೋಗೋಕ್ಕೆ ಇದೆಲ್ಲ ನಿಮಗೆ ಎಷ್ಟು ಏಜ್ ಆಗಿತ್ತು ಅಷ್ಟೇ? ನನಗೆ ಆಗ 20 ವರ್ಷ ಆಯಿತು. 20 ವರ್ಷದಲ್ಲಿ ಇಂಥೆಲ್ಲ ಅನುಭವ ಪಾಸ್ ದಾಟ್ಕೊಂಡ್ಬಂದ್ರಿ. ಓಕೆ. ಮತ್ತು ನಂತರ ಅಷ್ಟೇ ನೀವು ಆರಾಧನೆಗೆ ಹೋಗ್ತಾ ಇದ್ರಿ, ಎಲ್ಲ ಆಗ್ತಿತ್ತು. ನಿಮ್ಮ ಕುಟುಂಬದವರೆಲ್ಲ ರಕ್ಷಣೆ ಬಂದರು. ನಿಮ್ಮ ನೆರೆಕರೆಯವರು ನಿಮ್ಗೆ ಏನು ಹೇಳ್ತಾ ಇರಲಿಲ್ಲ ಅಥವಾ ಬದಿ ಮನೆಯವರು? ಅವರು ಆ ನೆರೆಹೊರೆಯವ್ರಿಗೂ ಅವ್ರಿಗೂ ಭಾಳ ಆಶ್ಚರ್ಯ ಆಯ್ತು. ಏನು ಇಂಥ ಒಂದು ವ್ಯಕ್ತಿ ಹೇಗೆ ಬದಲಾದ್ನಲ್ಲ, ಹುಡುಗರ ಜೊತೆಗೆ ಸೇರ್ಕೊಳ್ತಿದ್ದ, ಕುಡಿದಿದ್ದ, ಜಗಳ ಮಾಡ್ತಾಯಿದ್ದ, ಏನು ಈ ಥರ ಚೇಂಜ್ ಆದ್ನಲ್ಲ ಅಂತೇಳಿ ಎಲ್ಲರೂ ಸಹ ಭಾಳ ಆಶ್ಚರ್ಯಪಟ್ಟರು. ನಾನು ಒಳ್ಳೆಯ ರೀತಿಯಾಗಿ ನೋಡಿ ಎಲ್ಲರೂ ಖುಷಿಪಟ್ಟು ಅದನ್ನ ನೋಡಿ ಅನೇಕರು ನಮ್ಮೂರಲ್ಲಿ ಯೇಸು ಕ್ರಿಸ್ತನನ್ನು ನಂಬ್ಕೊಂಡ್ರು, ಸ್ವೀಕಾರ ಮಾಡ್ಕೊಂಡು ಆರಾಧನೆಗೆ ಹೋಗ್ತಾ ಮತ್ತೆ ನೀವು ಹೋಟೆಲ್ ಕೆಲಸನೇ ಮುಂದುವರಿಸ್ತಿದ್ರ? ಅಲ್ಲಿಗೆ ಇಲ್ಲ, ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ಸ್ಟಾಪ್ ಆಯಿತು. ಮತ್ತು ಏನಾಯಿತು, ನಮ್ಮ ತಂದೆ ತಾಯಿ ಹುಡುಗಿನ ನೋಡಿರು ಮದುವೆ ಆಗಂಥೇಳಿ 21ನೇ ವರ್ಷಕ್ಕೆ. ಆಗ ನಮ್ಮ ಮಾವನ ಮಗಳನ್ನೇ ನಮ್ಮ ತಂದೆ ತಾಯಿ ಆಗಂತ ಹೇಳಿದಾಗ ನಾವು ಆಯ್ತಂತೇಳಿ 21ನೇ ವರ್ಷದಲ್ಲಿ ನಾನು ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ನೋ ಅದೇ ಒಂದು ಹಾಲಲ್ಲಿ ಅಲ್ಲಿ ಮದುವೆ ಆಗುವಂತೆ ದೇವರು ಸಹಾಯ ಮಾಡಿದ್ಲು. ಹೋಟ್ಲವರೆಲ್ಲ ಇಷ್ಟೆಲ್ಲ ಸಂಬಂಧಿಕರು ರಿಲೇಷನ್ ಇದ್ದರೂ ಕೂಡ ನೀನು ಬಂದಿಲ್ಲ, ಒಬ್ಬಂಟಿನಾಗ ಇರ್ತಿದ್ದೆಲ್ಲ ಅಂಥೇಳಿ ಆ ಒಂದು ಮದುವೆ ಎಲ್ಲ ನೋಡಿ, ಯೇಸು ಸ್ವಾಮಿದೆಲ್ಲ ನೋಡಿ ಅವರು ಸಹ ತುಂಬ ಖುಷಿಪಟ್ಟರು. ಆ ಹೋಟ್ಲಲ್ಲಿ ಇರುವಂಥ ಓನರು ಎಲ್ಲ ಭಾಳ ಖುಷಿಪಟ್ಟರು. ತುಂಬ ಖುಷಿಪಟ್ಟರು. ಓಕೆ, ಮದುವೆ ಆಯಿತು ನಿಮ್ಮದು. ಅದು ನೀವು ಕೆಲಸ ಏನು ಮಾಡ್ತಾ ಇದ್ರಿ? ಮತ್ತೆ ನಾವು ಕೆಲಸ ಏನು ಮಾಡಲಿಲ್ಲ. ಯಾಕಂದರೆ ಹೋಟೆಲ್ ನೀವು ಕೆಲಸ ಮಾಡ್ತಿದ್ರಿ, ಅದನ್ನು ನಿಲ್ಲಿಸಿದ್ರಿ. ಅವಾಗ ನೀವು ಒಬ್ಬಂಟಿಗರಾಗಿದ್ರಿ. ಅದು ಮದುವೆ ಆದ ನಂತರ? ಮದುವೆ ಆದಮೇಲೆ 3 ತಿಂಗಳು ನಾವು ಮನೆಯಲ್ಲಿದ್ವಿ, ನಮ್ಮ ತಂದೆ ಮನೆಯಲ್ಲಿದ್ವಿ. ಮನೆಯಲ್ಲಿದ್ದಾಗ ನಾನು ನಮ್ಮ ಮಿಸ್ಸಸ್ ಅವರು ಪ್ರಾರ್ಥನೆ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ವಿ. ಒಂದು ಸಾರಿ ದೇವರು ನಮ್ಮ ಕನಸಲ್ಲಿ ಬಂದುಬಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಶಿಲುಬೆ ಮುಂದೆ ನಿಲ್ಲಿಸಿ ಮೊಣಕಾಲು ಹಾಕಿಸಿ ನನ್ನ ತಲೆ ಮೇಲೆ ಕೈ ಇಟ್ಟು ಅವರು ನನ್ನ ಸೇವೆಗೆ ಬರಬೇಕಂತೇಳಿ ಕನಸಲ್ಲಿ ಮಾತಾಡಿದರು. ಆಗ ನನ್ನ ಹೆಂಡತಿ ಹತ್ರ ಹೇಳ್ಕೊಂಡೆ, ದೇವ್ರು ಈ ಥರ ಸೇವೆ ಕರಿತಾ ಇದ್ದಾರಂತ. ಸರಿ, ಸೇವೆ ಮಾಡೋಣ ಅಂತೇಳಿ ಅವತ್ತು ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದಾಗ ನಾವು 3 ತಿಂಗಳು ಆದಮೇಲೆ ನಾವು ಶಿವಮೊಗ್ಗಕ್ಕೆ ನಾವು ಬೈಬಲ್ ಸ್ಟಡಿಗೆ ಪ್ರಶಾಂತ್ ಅವ್ರ ಚರ್ಚಿಗೆ ಬೈಬಲ್ ಸ್ಟಡಿಗೆ ನಾವು ಅಲ್ಲಿಗೆ ಹೋದ್ವಿ. ಫ್ಯಾಮಿಲಿಯಾಗಿ ಹೋದ್ವಿ. ಫುಲ್ ಫ್ಯಾಮಿಲಿಯಾಗಿ ಹೋಗಿ ಎಷ್ಟು ಸಮಯ ಬೈಬಲ್ ಸ್ಟಡಿ? ಅದು 1.5 ವರ್ಷ ಬೈಬಲ್ ಸ್ಟಡಿ, 1 ವರ್ಷ ಔಟ್ರೀಚ್ ಸೇವೆ, 2.5 ವರ್ಷ ನಾವು ಸ್ಟಡಿ ಮಾಡಿದ್ವಿ. ನಂತರ ನಾವು ನಾಯಕನಹಟ್ಟಿಯಲ್ಲಿ ಮತ್ತೆ ನಮ್ಮೂರಲ್ಲಿ ಬಂದು ಸ್ವಲ್ಪ ದಿನ ಸೇವೆ ಮಾಡಿದ್ವಿ. ಪಾಸ್ಟ್ ಅಭಿಷೇಕ್ ಅವ್ರ ಜೊತೆ. ಓಕೆ, ಬೈಬಲ್ ಕಾಲೇಜಲ್ಲಿ 1.5 ವರ್ಷ ನೀವು ಸ್ಟಡಿ ಇತ್ತು. ಅದರ ಅನುಭವ ಸ್ವಲ್ಪ ಹೇಳ್ಬೋದಾ ಭಾಷೆ? ಅದರಲ್ಲಿ ಎಲ್ಲ ಅಲ್ಲಿ ಇರುವಾಗ ಅಲ್ಲಿ ನಮಗೆ ಅನೇಕ ಟೀಚರ್ಸ್ಗಳು ಸಹ ಬರ್ತಾಯಿದ್ರು ಅಲ್ಲಿ. ಮತ್ತು ಶ್ರೀಲಂಕಾದಿಂದ ಜೇಮ್ಸ್ ಅಮ್ಮ ಅಂತ ಅವರು ಬಂದು ಟೀಚ್ ಮಾಡಿದರು. ಸೇವಕರು ಸಹ ಬಂದು ಟೀಚ್ ಮಾಡ್ತಾಯಿದ್ರು. ಅಲ್ಲಿ ಎಲ್ಲ ಅನೇಕ ಒಂದು ಕಾರ್ಯಗಳನ್ನು ತಿಳಿದುಕೊಳ್ಳೋಕೆ ಪವಿತ್ರಾತ್ಮನ ಬಗ್ಗೆ, ದೀಕ್ಷಾಸ್ಥಾನದ ಬಗ್ಗೆ, ನಂಬಿಕೆ ಬಗ್ಗೆ ಇನ್ನೂ ಭಾಳ ಟೀಚಿಂಗ್ಗಳು ಕೇಳುವಂತೆ ದೇವರಲ್ಲಿ ಕೃಪೆ ಮಾಡಿದರು. ಗೊತ್ತಿಲ್ಲದಿರೋ ವಿಷಯಗಳು ಇನ್ನೂ ಚೆನ್ನಾಗಿ ಕಲಿಯುವಂತೆ ಸುಮಾರು 30 ಜನ ಸ್ಟೂಡೆಂಟ್ಗಳು ಅಲ್ಲಿದ್ವಿ. ಅಲ್ಲಿ ಕಲಿಯೋದಕ್ಕಾಗಿ ಬಂದು. ಅದರ ನಂತರ 1 ವರ್ಷ ನಿಮಗೆ ಔಟ್ರೀಚ್ ಇತ್ತು. ಔಟ್ರೀಚ್ ಅದರ ಅನುಭವ ಸ್ವಲ್ಪ ಹೇಳ್ಬೋದು? ಅದು ನಾವು 1 ವರ್ಷದಲ್ಲಿ ನಾವು ಕಾರ್ನರ್ ಸ್ಟೋನ್ ಅಂತೇಳಿ ಸಿನಿಮಾ, ದಯಾಸಾಗರ ಅಂತೇಳಿ ಆ ಕಾರ್ನರ್ ಸ್ಟೋನು ಒಂದು ಟೀಮಿಗೆ ನಮ್ಮನ್ನು ಕಳಿಸಿದರು. ಆಗ ನಾವು ಹಳ್ಳಿಗೆ ಹೋಗಿ ಶಿಕಾರಿಪುರ ಹೋಗಿವಿ. ಅಲ್ಲಿ ಹಳ್ಳಿಗಳೆಲ್ಲ ಹೋಗಿ ನಾವು ಸಿನಿಮಾ ತೋರಿಸಿದ್ವಿ, ದಯಾಸಾಗರ. ಅಲ್ಲಿಂದ ಕೊಪ್ಪ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್, ಅಲ್ಲಿ ಹೋದ್ವಿ. ಅಲ್ಲಿ ಎಲ್ಲ ಸಿನಿಮಾಗಳನ್ನು ತೋರಿಸಿದ್ವಿ. ಈಗ 1 ವರ್ಷದಲ್ಲಿ ಅಲ್ಲಿ ಅನೇಕ ಕಡೆಗಳಲ್ಲಿ ಹೋಗಿ ಸಿನಿಮಾ ತೋರಿಸಿದ್ವಿ. ನೀವು ಈಗ ಅಲ್ಲಿ ಸಿನಿಮಾ ತೋರಿಸುವಾಗ ಏನೋ ವಿರೋಧಗಳು ಬಂದು ಅನೇಕ ಬಂದು, ಕೆಲವರು ಹೊಡೆಯೋದಕ್ಕೆ ಬಂದರು, ಕೆಲವರು ಇಲ್ಲಿ ಏನು ಬರಲೇಬೇಡ್ರಿ ಅಂತ ಹೇಳಿದರು, ಕೆಲವರು ಆ ಕಡೆ ಹೋಗಂಬರ್ರಿ, ಊರೊರಗೆ ಹೋಗಂಬರ್ರಿ ನಿಮ್ಮ ಕೆಲಸ ಇತ್ತು ಅಂದರು. ಊರೊರಗೆ ಹೋಗಿ ಹೊಡೆಯೋಕ್ಕೆ ಪ್ಲಾನ್ ಮಾಡಿದರು, ನಾವು ಹೋಗಲಿಲ್ಲ. ಹಿಂಗೆಲ್ಲ ಈ ಥರ ಆಯಿತು. ಹಿಂಸೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸರ್, ಭಾಳ ಹಿಂಸೆಗಳು ಬಂದು. ಹೀಗೆ ಇಲ್ಲಿ ಹೊಸನಗರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಒಂದು ಮನೆ ಬಾಡಿಗೆ ತೊಗೊಂಡು 500 ರೂಪಾಯಿ ಬಾಡಿಗೆಯಲ್ಲಿ ಪ್ರಾರಂಭ ಮಾಡಿದ್ವಿ.
ಪ್ರಾರಂಭದಲ್ಲೇ ಒಂದು 6 ಜನ ವಿಶ್ವಾಸಿಗಳು ಬಂದರು. ಅಲ್ಲಿಂದ ಪ್ರಾರಂಭ ಆಯಿತು ಸೇವೆ. ಆಗ ಭಾಳ ಕಷ್ಟ, ಊಟಕ್ಕೂ ಸಹ ಇರಲಿಲ್ಲ, ಅಂದರೆ ನಿಮಗೆ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ. ಭಾಳ ಊಟಕ್ಕೂ ಸಹ ಕಷ್ಟ. ಇದು ಅಕ್ಕಿ, ಸೊಸೈಟಿ ಅಕ್ಕಿ ಇದ್ದು ಅವು ಕಟ್ಟಿಗೆ ಇರಲಿಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ಸಹ ಹಣ ಇಲ್ಲ, ಕಟ್ಟಿಗೆ ತರೋಕ್ಕೆ, ರೇಷನ್ ತರೋಕ್ಕೆ ಹಣ ಇರಲಿಲ್ಲ. ಇದು ನಾವು ಅನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಸ್ವಲ್ಪ ಕಟ್ಟಿಗೆಯಲ್ಲೇ. ಅದು ಅರ್ಧದಲ್ಲೇ ಅರ್ಧ ಬೆಂತ ಅರ್ಧ ಬೇಯಲಿಲ್ಲ. ಮತ್ತು ಅದನ್ನೇ ಊಟ ಮಾಡಿದ್ವಿ ಪ್ರಾರಂಭದಲ್ಲಿ. ಅದನ್ನೇ ಊಟ ಮಾಡಿಕೊಂಡು ಹಾಗೆ ಈಗ ಇಲ್ಲಿ ಬಂದಾಗ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಸುವಾರ್ತೆ ಅಷ್ಟಾಗಿ ಇರಲಿಲ್ಲ. ಆವಾಗ ನಾವು ಪ್ರಾರ್ಥನೆ ಮಾಡಿದ್ವಿ, ದೇವರೇ ಹಳ್ಳಿಗಳಲ್ಲಿ ಈ ಒಂದು ಸುವಾರ್ತೆಯನ್ನು ಸಾರಬೇಕು, ಸತ್ಯದ ದೇವ್ರ ಬಗ್ಗೆ ತಿಳಿಸ್ಬೇಕು, ಈ ಒಂದು ಭೂಮಿ ಆಕಾಶಗಳು ನಿರ್ಮಿಸಿದ ದೇವ್ರ ಬಗ್ಗೆ ಹೇಳಬೇಕು ಸ್ವಾಮಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಆಗ ಪ್ರಾರ್ಥನೆ ಮಾಡಿದಾಗ ಹಳ್ಳಿಗಳಲ್ಲಿ ಹೋಗುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಆಗ ಸುವಾರ್ತೆ ಹಳ್ಳಿಗಳಲ್ಲಿ ಸುವಾರ್ತೆ ಹೇಳೋಕ್ಕೆ ಪ್ರಾರಂಭ ಮಾಡಿದ್ವಿ. ಸುವಾರ್ತೆ ಅನೇಕರು ಕೇಳ್ತಾಯಿದ್ರು, ಅನೇಕರು ತಿರಸ್ಕಾರ ಮಾಡ್ತಾಯಿದ್ವಿ. ಹೀಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಹಳ್ಳಿಗಳಿಂದ ಆತ್ಮಗಳನ್ನು ಬರುವುದಕ್ಕೆ ದೇವರು ಸಹಾಯ ಮಾಡಿದರು. ಹೀಗೆ ಅಲ್ಲಿ ಹೊಸನಗರದಲ್ಲಿ ನಾವು ಪ್ರಾರಂಭ ಮಾಡಿದಾಗ 6 ಜನ ಇದ್ದ, ಅಲ್ಲಿಗೆ ಒಂದು 30 ಜನ ದೇವರನ್ನು ಸ್ವೀಕಾರ ಮಾಡಿ ಬರೋದಕ್ಕೆ ಪ್ರಾರಂಭ ಮಾಡಿದರು. ಆಗ ಹೀಗೆ ಪ್ರಾರ್ಥನೆ ಮಾಡಿದ್ವಿ. ಮತ್ತು ಆ ಓನರು ಅಲ್ಲಿಂದನ ಬೇಡ ಇಲ್ಲಿ ಪ್ರಾರ್ಥನೆ ಮಾಡೋಂತ ಕಳಿಸಿದರು. ಮತ್ತು ಇನ್ನೊಂದು ಮನೆಗೆ ಹೋದ್ವಿ, ಅಲ್ಲಿ ನಾವು ಸ್ವಲ್ಪ ವರ್ಷಗಳು ಪ್ರಾರ್ಥನೆ ಮಾಡಿದ್ವಿ. ಆ ಓನರು ಸಹ ಬಿಡಿಸಿದರು. ಮತ್ತು ಇನ್ನೊಂದು ಮನೆಗೆ ಬಂದು ಓನರ್ನವರು ತಾವೇ ಬಿಡಿಸ್ತಾ ಇದ್ರೆ ಅಥವಾ ತಾವು ಹೇಳಿ ಹಿಂದ್ಗಡೆಯಿಂದ ಹೇಳ್ತಾ ಇದ್ರು, ಇವರು ಓನರು ಬಿಡಿಸ್ತಾ ಇದ್ರು. ಹಾಗೆ ಇನ್ನೊಂದು ಮನೆಗೆ ಬಂದಾಗ ಆವಾಗ ದೇವ್ರ ಹತ್ರ ಪ್ರಾರ್ಥಿಸಿ, ದೇವರೇ ನಮಗೊಂದು ಸ್ಥಳ ಬೇಕು ಸ್ವಾಮಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಮತ್ತು ಈ ಸ್ಥಳದಲ್ಲಿ ಬಂದು, ಈ ಆಲಯ ಕಟ್ಟಿರುವಂಥ ಸ್ಥಳದಲ್ಲಿ ಬಂದು ಸಹ ಪ್ರಾರ್ಥನೆ ಮಾಡ್ತಾಯಿದ್ವಿ. ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಒಬ್ಬ ಸೇವಕರ ಮುಖಾಂತರ ಪಾಸ್ಟರ್ ಯಶವಂತ್ ಕುಮಾರ್ ಅವರ ಮುಖಾಂತರವಾಗಿ ಈ ಒಂದು ಸ್ಥಳ ಸಿಗುವಂತೆ ದೇವರು ಸಹಾಯ ಮಾಡಿದರು. ಇಲ್ಲಿ ದೇವ್ರ ಕೃಪೆಯಿಂದ ಇಲ್ಲಿ ಆ ಸೈಟ್ ನಮಗೆ ಸಿಕ್ತು. ಖಾಲಿ ಸೈಟ್ ಇತ್ತು, ಖಾಲಿ ಸೈಟ್ ಸಿಕ್ತು. ಆಗ ಸಿಕ್ಕ ದೇವ್ರಿಗೆ ಸ್ತೋತ್ರ ಸಲ್ಲಿಸಿದ್ವಿ. ಮತ್ತು ಇಲ್ಲಿ ಬಂದು ಪ್ರಾರ್ಥಿಸಿ, ದೇವರೇ ನೀನು ಸಹಾಯ ಮಾಡು, ಕಟ್ಟುವುದಕ್ಕೆ ದೇವರೇ ನೀನು ಸಹಾಯ ಮಾಡು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ದೇವರು ಹಂತವಾಗಿ ಈ ಒಂದು ಆಲಯ ಕಟ್ಟೋಕ್ಕೆ ದೇವರು ಕೃಪೆ ಕೊಟ್ಟರು. 2007 ಇಸ್ವಿಯಲ್ಲಿ ಈ ಒಂದು ಆಲಯ ಓಪನ್ ಮಾಡುವಂತೆ ದೇವರು ಸಹಾಯ ಮಾಡಿದರು. ಫಸ್ಟ್ ನಿಮ್ಮ ಸೇವೆ ಅನುಭವದಲ್ಲಿ ಅಂದರೆ, ಯಾಕಂದರೆ ನೀವು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದಂಥ ಸೇವೆ ಆಗಿದೆ, ಇನ್ನು ಅದ್ಭುತಗಳು ದೇವರೇನೋ ಮಾಡ್ತಾಯಿದ್ರು ಫಸ್ಟ್ ನಿಮ್ಮ ಮೂಲಕ ಮಾಡಿದ್ದಾರೆ. ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ಈಗ ಒಬ್ಬರು ಇಲ್ಲಿ ಕಾಳ್ಘಟ್ಟದಿಂದ ಅಂತ ಗಂಗಮ್ಮ ಅಂತ ಅವರಿದ್ದಾರೆ. ಅವರು ಬೆಂಗಳೂರಲ್ಲಿ ಅವರು ಹಾಸ್ಪಿಟ್ಲಲ್ಲಿ ಸೇರಿಸಿದಾಗ ಅವರು ಫುಲ್ಲು ವೀಕ್ನೆಸ್ ಆಗಿ ಡಾಕ್ಟ್ರು ಎಲ್ಲ ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟ್ರು ಹೇಳಿದ್ದಾರೆ, ಇವರು ಕಿಡ್ನಿ ಫೇಲ್ ಆಗಿದ್ದಾವೆ ಅಂತೇಳಿ ಡಾಕ್ಟ್ರು ಹೇಳಿದ್ದಾರೆ. 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಮತ್ತು ಕಿಡ್ನಿಗಳೆಲ್ಲ ಬೇರೆ ಟ್ರಾನ್ಸ್ಫರ್ ಮಾಡೋಕ್ಕೆ, ಅಷ್ಟು ಜೋಡಿಸ್ಕೊಂಡು ಬಂದರೆ ನಾವು ಮತ್ತೆ ಬೇರೆ ಕಿಡ್ನಿ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಅಂದ್ಕೊಂಡ್ರು ಹೊಲ ಎಲ್ಲ ಮಾರಿ, ತೋಟ ಮಾರಿ ಹಾಕ್ಸ್ಬೇಕು ಕಿಡ್ನಿ ಅಂತೇಳಿ ತೀರ್ಮಾನ ಮಾಡಿ ಗಂಗಮ್ಮ ಅವ್ರನ್ನ ಕರ್ಕೊಂಬಂದರು ತಮ್ಮ ಸ್ವಂತ ಊರಿಗೆ. ಕಾಳ್ಘಟ್ಟಕ್ಕೆ ಕರ್ಕೊಂಬಂದಾಗ ಎಲ್ಲ ಊರಿನವರೆಲ್ಲ ಅಂದ್ಕೊಂಡ್ರು ಇವರು ಇರಲ್ಲ, ಬದುಕಲ್ಲ ಅಂಥೇಳಿ ಅಂದ್ಕೊಂಡ್ರು ಅವ್ರನ್ನ. ಆಗ ಅಲ್ಲಿ ನಮ್ಮ ಚರ್ಚಿಗೆ ಬರುವಂಥ ವಿಶ್ವಾಸಿಗಳು ಅವರಿಗೆ ಸುವಾರ್ತೆಯನ್ನು ಹೇಳಿದ್ದಾರೆ. ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಯೇಸು ಕ್ರಿಸ್ತನ ಭಾಳ ಅದ್ಭುತಗಳನ್ನು ಮಾಡ್ತಾರೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ನೀವು ದೇವರನ್ನು ನಂಬ್ಕೊಳ್ರಿ ಅಂತ ಹೇಳಿದಾಗ ಆಯಿತು ಅಂಥೇಳಿ ಅವರು ಮೊದಲನೇ ವಾರ ಆಲಯಕ್ಕೆ ಬಂದಾಗ ಅವರು ಸಮಸ್ಯೆ ಹೇಳ್ಕೊಂಡ್ರು, ಹಿಂಗೆ ಕಿಡ್ನಿ ಫೇಲ್ ಆಗಿದ್ದಾವೆ, ಅವರು ಮತ್ತೆ ಬೇರೆ ಕಿಡ್ನಿ ಹಾಕೋದಕ್ಕೆ 10 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ, ನಮ್ಮಿಂದ ಆಗ್ತಾಯಿಲ್ಲ ಅಂಥೇಳಿ ಅವರು ಬಂದು ಹೇಳಿದಾಗ ಸಭೆಯವರು ನಾವು ಸೇರಿ
ಆ ಗಂಗಮ್ಮ ಮಗಳಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಈಗಿಂದ ಒಂದು ತಿಂಗಳು ನಾವು ಪ್ರಾರ್ಥನೆ ಮಾಡಿದ್ವಿ. ಒಂದು ತಿಂಗಳಾದ ಮೇಲೆ ಮತ್ತೆ ಅವರು ಡಾಕ್ಟ್ರ್ ಹತ್ರ ಹೋಗಿ ಅದು ಸ್ಕ್ಯಾನ್ ಮಾಡಿಸುವಾಗ ಆಗ ಡಾಕ್ಟ್ರಿಗೆ ಆಶ್ಚರ್ಯ ಆಗಿತ್ತು. ಡಾಕ್ಟ್ರ್ ಹೇಳಿದ್ರಂತೆ, ನಿಮ್ಮ ಎರಡೂ ಕಿಡ್ನಿಗಳು ಭಾಳ ಚೆನ್ನಾಗಿದ್ದಾವೆ ಅಂಥೇಳಿ ಅವರು ಹೇಳಿದಾಗ ಆಗ ಗಂಗಮ್ಮ ಅವರು ಭಾಳ ಖುಷಿಯಾದರು. ದೇವರು ಅದ್ಭುತ ಮಾಡಿದರು. ಕಿಡ್ನಿ ಇಲ್ದವ್ರಿಗೆ ದೇವರು ಏನು ಮಾಡಿದರು, ಪ್ರಾರ್ಥಿಸುವಾಗ 2 ಕಿಡ್ನಿ ಹೊಸ ಕಿಡ್ನಿ ಕೊಡುವಂತೆ ದೇವರು ಅದ್ಭುತ ಮಾಡಿದ್ದಾರೆ. ಮತ್ತೆ ಅವ್ರು ರಕ್ಷಣೆ ಹೊಂದಿದ್ರು. ಬಂದರು, ಚರ್ಚಿಗೆ ಬಂದರು, ದೀಕ್ಷಾಸ್ಥಾನ ತಗೊಂಡ್ರು. ಈಗ ಚರ್ಚಿಗೆ ಬರ್ತಾ ಇದ್ದಾರೆ. ಮತ್ತು ಅಷ್ಟವಲ್ಲ, ಅವರನ್ನು ನೋಡಿ ಅನೇಕ ಜನಗಳು ಸಹ ಅವರು ಆಲಯಕ್ಕೆ ಬರುವಂತೆ ದೇವರು ಸಹಾಯ ಮಾಡಿದರು. ಭಾಳ ಅದ್ಭುತ ಮಾಡಿದ್ರು. ನಿಮ್ಮ ಮಿಸ್ಸಸ್ ನಿಮಗೆ ಮದುವೆ ಆದಮೇಲೆ ನೀವು ಹೊಸದ್ರಲ್ಲಿ ಅಂದರೆ ಈ ಕಡೆ ಬಂದಿರುವಂಥವ್ರು, ನೀವು ಮದುವೆ ಆದಮೇಲೆ ನಿಮ್ಮ ಮಿಸ್ಸಸ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು? ಅವರು ನಾನೊಂದು ಸಾರಿ ಈಗ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ವಿ. ಸುವಾರ್ತೆಯನ್ನು ಇಲ್ಲಿ ರೈಲ್ವೆ ಸ್ಟೇಷನ್ ಕರಪತ್ರಗಳು ಕೊಟ್ಟು ನೀವು ಒಟ್ಟಿಗೆ ಹೋಗ್ತಾಯಿದ್ರ? ನಾನು ಒಬ್ಬನೇ ಹೋಗಿದ್ದೆ ಆ ಟೈಮಲ್ಲಿ. ಹೋದಾಗ ಅಲ್ಲಿ ಭಾಳ ಅಲ್ಲಿ ಒಬ್ಬರು ನನ್ನ ನೋಡಿ ತುಂಬ ಹೊಡೆದ್ರು, ನೀನು ಕರಪತ್ರ ಎಲ್ಲ ಕೊಡ್ತಾ ಇದ್ದೀ ಇಲ್ಲಿ ಅಂತ ಹೊಡೆದ್ರು. ಸುಮಾರು 1 ತಾಸು ಹೊಡೆದ್ರು, ನೀನು ಸುವಾರ್ತೆಯನ್ನು ಸಾರಬಾರ್ದು ನೀನಿಲ್ಲ ಅಂತೇಳಿ. ಮತಾಂತರ ಮಾಡ್ತಾಯಿದ್ದಂತೆ. ಇಲ್ಲ, ಯಾವುದಿಲ್ಲ, ನಾನು ದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯೇಸುಸ್ವಾಮಿ ಬಗ್ಗೆ ಸುವಾರ್ತೆ ಸಾರ್ತಾ ಇದ್ದೀನಿ. ನಾವು ಯಾವ ಮತಾಂತರನೂ ಇಲ್ಲ, ಇದರಲ್ಲಿ ಮಾನಸಾಂತರ ಇದೆ, ಒಂದು ಬದಲಾವಣೆ ಇದೆ ಅಂತ ಹೇಳ್ತಾ ಇದ್ವಿ. ಆ 1 ತಾಸು ಅವರು ಹೊಡೆದ್ರು. ಆಮೇಲೆ ಬಿಟ್ಟು ಹೋದಾಗ ನಾನು ಮನೆಗೆ ಹೋಗಿ ಒಂದು ರೂಮಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ ದೇವ್ರ ಹತ್ರ. ದೇವರೇ, ಏನು ಮಾಡಬೇಕು ಮುಂದೆ ನಾನು ಅಂಥೇಳಿ ಪ್ರಾರ್ಥನೆ ಮಾಡಿದೆ. ಆಗ ದೇವರು ಹೇಳಿದರು, ನನ್ನ ಹೃದಯದಲ್ಲಿ ಮಾತಾಡಿದರು, ನೇಗಿಲ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವಂಥವನು ನನಗೆ ಯೋಗ್ಯನಲ್ಲ ಅಂಥೇಳಿ ದೇವರು ಮಾತಾಡಿದ್ರು. ನಾನು ರೂಮಲ್ಲಿ ಆಗ ಕೂತ್ಕೊಂಡಿರೋದು ನೋಡಿ ನನ್ನ ಹೆಂಡ್ತಿಗೆ ಯಾಕೋ ಡೌಟ್ ಬಂತು. ಎಲ್ಲ ಖುಷಿಯಾಗಿ ಬರ್ತಾಯಿದ್ರು. ಯಾಕೋ ರೂಮಲ್ಲಿ ಕೂತ್ಕೊಂಡ್ರಲ್ಲ, ಏನಾಯ್ತು ಅಂತ ಬಂದಾಗ ಕೇಳಿದ್ರಿ, ಏನಾಯ್ತು ಅಂತ ಹಿಂಗೆಲ್ಲ ಹೇಳುವಾಗ ಹೆಂಡ್ತಿ ತುಂಬ ಧೈರ್ಯಪಡಿಸಿದರು. ಧೈರ್ಯವಾಗಿರೋಣ, ಸೇವೆ ಮಾಡೋಣ, ದೇವ್ರಿಗಾಗಿ ಬಂದಿದ್ವಿ, ದೇವ್ರಿಗೋಸ್ಕರನೇ ಸಾಯನ ಬೇಕಾದ್ರೆ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತೇಳಿ ಅವರು ನಮಗೆ ಧೈರ್ಯಪಡಿಸಿ, ಮತ್ತು ಅಲ್ಲಿಂದ ನಾವು ಹಳ್ಳಿಗೆ ಹೋಗಿ ಜೊತೆಗೆ ಹೋಗಿ ಸೇವೆ ಮಾಡೋದು, ಪ್ರಾರ್ಥನೆ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಒಳ್ಳೆ ಸಪೋರ್ಟ್ ಮಾಡ್ತಾರೆ ಸೇವೆಗೆ. ಎಷ್ಟು ಜನ ಮಕ್ಕಳು ಫಸ್ಟ್? ಈಗ 3 ಮಕ್ಕಳು. ನಮಗೆ 3 ಮಕ್ಕಳು ಇದ್ದಾರೆ. ಏನು ಮಾಡ್ತಿದ್ದಾರೆ ಅವರು? ನಮ್ಮ ದೊಡ್ಡ ಮಗಳು 8th ಓದ್ತಾರೆ, ಸೆಕೆಂಡ್ ಮಗ 7th, ಥರ್ಡ್ ಮಗಳು 4th. ಹೀಗೆ ಓದ್ತಾ ಇದ್ದಾರೆ. ಓಕೆ. ಫಸ್ಟ್ ನೀವು ಕ್ರಿಸ್ತನನ್ನು ಕಂಡುಕೊಂಡಿದ್ದೀರಾ, ದೇವರ ಸೇವೆ ಮಾಡ್ತಾ ಇದ್ದೀರಾ, ಅನೇಕ ಜನ ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ. ನಿಮಗೆ ಫಸ್ಟ್ ಹೇಗೆ ಅನಿಸ್ತದೆ ಈಗ ನೀವು ಮಾಡ್ತಿರೋ ಸೇವೆ? ಇದೇ ನೋಡಿ, ನಿಮಗೆ ಏನು ಅನ್ನಿಸ್ತದೆ ಫಸ್ಟೇ? ನಮಗೆ ಇದೊಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ವಿ ನಾವು. ಈ ಲೋಕದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ವಿ ನಾವು. ಅನೇಕ ಜನಗಳಿಗೆ ಸಮಾಧಾನ ಇಲ್ಲ, ನೆಮ್ಮದಿಲ್ಲ, ಸಂತೋಷ ಇಲ್ಲ. ಅನೇಕರು ಕೆಟ್ಟು ಹೋಗಿದ್ದಾರೆ. ಅಂಥವ್ರಿಗೊಂದು ಒಳ್ಳೆಯ ಸುವಾರ್ತೆ ಸಾರಿ ಅವರು ದೇವರನ್ನು ನಂಬ್ಕೊಂಡು ಬಂದಾಗ, ಅವ್ರ ಜೀವಿತ ಬದಲಾದಾಗ, ನಮಗೇನು ಬೇಡ, ಇದೇ ಸಾಕು. ಜನಗಳು ಒಂದು ಒಳ್ಳೆಯ ಮಾರ್ಗಕ್ಕೆ ಬಂದು ಒಳ್ಳೆಯವರಾಗಿ ಜೀವಿಸ್ತಾರಲ್ಲ, ಅವರು ಸತ್ತ ನಂತರ ಒಂದು ಪರಲೋಕ ರಾಜ್ಯಕ್ಕೆ ಹೋಗ್ತಾರಲ್ಲ, ಇದು ಸತ್ಯ ಕಂಡುಕೊಳ್ತಾರಲ್ಲ, ಸತ್ಯದ ಬಗ್ಗೆ ಹೇಳ್ತಾ ಇದೀವಲ್ಲ ಅಂತ ಒಂದು ಖುಷಿ, ಒಂದು ಸಮಾಧಾನ ನಮ್ಮ ಒಳಗೆ. ನಿಮ್ಮ ನೀವು ಈಚೆ, ಯಾಕೆಂದರೆ ನೀವು ಮದುವೆ ಆದಮೇಲೆ 3 ತಿಂಗಳು ಬಿಟ್ಟು ನೀವು ಸೇವೆಗೆ ಅಂತ ಈಚೆ ಬಂದಿದ್ದೀರಿ. ಅದ ನಂತರ ನಿಮ್ಮ ತಂದೆ ಮನೆಗೆ ಅಥವಾ ತಾಯಿ ಮನೆಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ವು, ಅದೇ ಹೋಗಿ ಬರ್ತಾಯಿದ್ವಿ. ಅಂದರೆ ಅವರು ಮನೆ ಬಿಟ್ಟು ಹೋದ ಸರಿಯಾಗಿ ಓದಲಿಲ್ಲ ಅಂಥೇಳಿ ಅವರು ನಾನು ಹೊರಗಡೆನೇ ಇದು ಮಾಡ್ತಾಯಿದ್ರು. ಅಲ್ಲಿ ಇದ್ಬಿಡು, ಬರಬೇಡ. ಸೇವೆಗೆ ಬಂದಮೇಲೆ ಸೇವೆಗೆ ಬಂದಮೇಲೆ ಏನಿಲ್ಲ, ಹೋಗಿ ಬರ್ತಾಯಿದ್ವಿ. ನಮ್ಮ ತಾಯಿಯವರು ನಂಬಿದ್ರು. ಎಲ್ಲರೂ ದೀಕ್ಷಾಸ್ಥಾನ ತಗೊಂಡ್ರು. ನಮ್ಮ ತಂಗಿಯವ್ರದ್ದು ಮದುವೆ ಆಯಿತು, ಅಕ್ಕವ್ರದ್ದು ಮದುವೆ ಆಯಿತು. ಆಮೇಲೆ ನಮ್ಮ ತಂದೆಗಾಗಿ ನಾವು ಭಾಳ ಅವತ್ತಿನಿಂದನೂ ಪ್ರಾರ್ಥನೆ ಮಾಡ್ತಾಯಿದ್ವಿ. ನಾನು ಸೇವೆಗೆ ಬಂದಮೇಲೆ 21ನೇ ವರ್ಷದಲ್ಲಿ ಇಂದನೂ ಈ ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವ್ರ ಹತ್ರ. ನಮ್ಮ ತಂದೆ ನಾನು ನಂಬಲ್ಲ, ದೇವ್ರನ್ನ ನಂಬಲ್ಲ ಅಂಥೇಳಿ ಅವರು ಭಾಳ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾವು ಏನು ಮಾಡಿದ್ವಿ, ಏನು ಹೇಳೋದು ಬೇಡ, ಪ್ರಾರ್ಥನೆ ಮಾಡೋಣ ದೇವರು ನಮ್ಮ ತಂದೆ. ನನಗೊಂದು ಭಾರ ಇತ್ತು. ನಾವೆಲ್ಲರೂ ದೇವ್ರು ನಂಬ್ಕೊಂಡ್ವಿ. ನಮ್ಮ ತಾಯಿ ದೇವ್ರು ನಂಬ್ಕೊಂಡು ತೀರು ಹೋಗಿ ಪರಲೋಕ ರಾಜ್ಯ ಸೇರಿಕೊಂಡ್ರು. ನಮ್ಮ ತಂದೆನೂ ಅದೇ ಥರ ದೇವ್ರು ನಂಬಿ ಅವರು ಪರಲೋಕ ತಾಯಿ ಜೊತೆಗಿರ್ಬೇಕಂತೇಳಿ, ದೇವರೇ ನೀನು ರಕ್ಷಿಸಂತ ಪ್ರಾರ್ಥನೆ ಮಾಡ್ತಾಯಿದ್ವಿ. ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ದಿಢೀರ್ನ ಒಂದು ಸರಿ ಅವರಿಗೆ ಸ್ಟ್ರೋಕ್ ಆಯಿತು. ಕಳೆದ 1-2 ವರ್ಷದಿಂಚೆ
ಸ್ಟ್ರೋಕ್ ಆದಾಗ ಅವ್ರನ್ನ ಕರ್ಕೊಂಡು ಹೋಗಿ ನಾವು ದಾವಣಗೆರೆ ಹಾಸ್ಪಿಟ್ಲಲ್ಲಿ ಸೇರಿಸಿದಾಗ ಆಗ ಅವರು ಹತ್ರ ನಾವು ನೋಡೋದಕ್ಕಾಗಿ ಹೋದ್ವಿ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ವಿ. ಅದನ್ನು ಅವ್ರು ನೋಡಿದರು, ನನಗಾಗಿ ಕಣ್ಣೀರು ಇರ್ತಾರಲ್ಲ ಮಕ್ಕಳು ಅಂತೇಳಿ. ಆವಾಗ ಅವ್ರಿಗೆ ಭಾಳ ಮನಸ್ಸು ಇದಾಯಿತು, ನನ್ನ ಮಕ್ಕಳು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯಲ್ಲ, ನಾನು ವಿರೋಧಿಸಿದೆ, ದೇವರನ್ನು ಯಾಕೆ ನಂಬಿದ್ರೆ ಅಂತ ವಿರೋಧಿಸಿದೆ. ನಮ್ಮ ತಂದೆ ನಾವು ಚರ್ಚಿಗೆ ಹೋಗುವಾಗ ನಾವು ಬೈಬಲ್ನ ಬಚ್ಚಿಟ್ಕೊಂಡು ಹೋಗ್ತಾಯಿದ್ವಿ ಚರ್ಚಿಗೆ. ಯಾಕಂದರೆ ನಿಮಗೆ ಅವ್ರು ಬಿಡ್ತಾ ಇರಲಿಲ್ಲ, ಭಾಳ ತಡೆ ಮಾಡೋರು. ಅಂದರೆ ನಿಮ್ಮ ತಾಯಿಯವರು ಸಹ ರಕ್ಷಣೆ ಹೊಂದಿದ್ರು, ಅದಕ್ಕೆ ಫುಲ್ಲು ವಿರೋಧ ಮಾಡ್ತಾಯಿದ್ರು. ನಾವು ಬೈಬಲ್ನ ಬಚ್ಚಿಟ್ಕೊಂಡು ಹೋಗ್ತಾಯಿದ್ವಿ, ಮತ್ತೆ ಬಚ್ಚಿಟ್ಕೊಂಡು ಬರ್ತಿದ್ವಿ. ಆದರೂ ಹೇಗೆ ಗೊತ್ತಾಗ್ತಿತ್ತು, ಆ ಒಂದು ವ್ಯವಸಾಯ ಮಾಡೋರ ಹತ್ರ ಒಂದು ಬಾರ್ಕೋಲ್ ಅಂತ ಇರುತ್ತೆ, ಅದನ್ನು ತಗೊಂಡು ನಮಗೆ ಹೊಡೆಯರು ಭಾನುವಾರ ಚರ್ಚಿಗೆ ಹೋದರೆ. ಆದರೂ ಸಹ ನಾವು ಬಿಡ್ತಿರ್ಲಿಲ್ಲ. ಎಲ್ಲರಿಗೂ ಹೊಡಿತಿದ್ರು? ಎಲ್ಲರಿಗೂ ಹೊಡಿ, ನಮ್ಮ ತಂಗಿಯರಿಗೆಲ್ಲ ಮೈ ಮೇಲೆಲ್ಲ ಗುರುತುಗಳಿರೋವು. ಈಗಲೂ ಸಹ ನಮಗೆಲ್ಲ ಗುರುತುಗಳಿದೆ ಹೊಡೆದಿರುವಂಥ ಎಲ್ಲ. ಅಲ್ಲ, ಈಗ ನಿಮ್ಮ ಜೀವಿತ ತುಂಬ ಕೆಟ್ಟದಾಗಿತ್ತು, ಕುಡಿತಿದ್ರಿ, ಅವರ ಮಾತು ಕೇಳ್ತಾ ಇರಲಿಲ್ಲ, ಪೋಲಿ ಹೋಗಿದ್ರಿ, ಅಷ್ಟು ಮಾತ್ರ ಮನೆಯಲ್ಲಿ ನಿಮ್ಮ ಹೊರಗೆ ಹಾಕಿದ್ರು. ನಂತರ ನೀವು ಸರಿಯಾಗಿ ಒಳ್ಳೆ ವ್ಯಕ್ತಿಯಾಗಿ ಬಂದಿದ್ರಿ, ಅದು ಕೂಡ ಅವರಲ್ಲಿ ಮಾನಸಾಂತರ ಉಂಟು ಮಾಡಲಿಲ್ಲ. ಅದು ಅವರು ಏನಂದರೆ, ನಾನು ನನ್ನಲ್ಲೇ ಇರ್ತೀನಿ, ನನ್ನ ಇದರಲ್ಲೇ ಇರ್ತೀನಿ. ನಮ್ಮ ತಂದೆ ತಾಯಿಗಳೇನು ಇದರಲ್ಲಿ ಬಂದರು ಅದರಲ್ಲೇ ಇರ್ತೀನಿ ನಾನು, ಹೊರತು ನಾನು ನಿಮ್ಮ ಇದಕ್ಕೆ ಬರೋದಿಲ್ಲ, ನೀವು ಹೋದ್ರೂ ಹೋಗಲಿ ಬರೋದಿಲ್ಲ ಅಂಥೇಳಿ ಅವರು ಆ ಥರ ಒಂದು ತೀರ್ಮಾನದಲ್ಲಿದ್ದರು. 2 ವರ್ಷದ ಮುಂಚೆ ಅವರಿಗೆ ಸ್ಟ್ರೋಕ್ ಆಯಿತು. ನಾವು ಪ್ರಾರ್ಥನೆ ಮಾಡಿದ್ವಿ, ಅದನ್ನು ನೋಡಿದರು. ಆಮೇಲೆ ನಾವು ಅವರು ಎದ್ದು ಓಡಾಡಿಸೋದು, ಅವ್ರಿಗೆ ಸೇವೆ ಮಾಡೋದು ಎಲ್ಲ ನೋಡಿ ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದರು, ಚೆನ್ನಾಗಿ ನಡೆಯುವಂತೆ ಓಡಾಡುವಂತೆ ಮಾಡಿದರು. ದೇವ್ರ ಕೃಪೆಯಿಂದ ಹೋದ ವರ್ಷ ಅವರು ಯೇಸು ಕ್ರಿಸ್ತ ನಂಬಿ ದೀಕ್ಷಾಸ್ನಾನ ತಗೊಂಡು ದೇವ್ರ ಮಗ ಆಗುವಂತೆ ದೇವರು ಸಹಾಯ ಮಾಡಿದರು. ನಮ್ಮ ತಂದೆನೂ ಕೊನೆ ಈ ಟೈಮಲ್ಲಿ ಯೇಸು ನಂಬ್ಕೊಂಡು ಚರ್ಚಿಗೆ ಹೋಗ್ತಾ ಇದ್ದಾರೆ, ನಮ್ಮ ಊರಲ್ಲಿ ಹೋಗ್ತಿದ್ದಾರೆ. ಈಗ ನಿಮ್ಮಲ್ಲಿ ತಂದೆ ಒಟ್ಟು ಯಾರಿದ್ದಾರೆ ಈಗ? ತಂದೆ ನಮ್ಮ ತಂಗಿ ಇದ್ದರು ಇಷ್ಟು ದಿವಸ, ಅವ್ರದ್ದು ಮ್ಯಾರೇಜ್ ಆಯಿತು. ಓದು ಈ ತಿಂಗಳಲ್ಲಿ 12ನೇ ತಾರೀಕಿಗೆ ಆಯಿತು. ಅವ್ರು ಊರಲ್ಲಿದ್ದಾರೆ, ಸ್ವಲ್ಪ ದಿನ ಮತ್ತೆ ಇಲ್ಲಿಗೆ ಬರ್ತಾರೆ, ನಮ್ಮ ಹತ್ರನೇ ಬಂದು ಜೊತೆಯಲ್ಲಿ ಇರ್ತಾರೆ. ಈಗ ನಿಮಗೆ ಸ್ವಂತ ಜಮೀನು ಏನಾದರೂ ಉಂಟು? ಇದೆ, ಒಂದು 10 ಎಕರೆ ಜಮೀನಿದೆ, ಒಂದು 3 ಸೈಟ್ಗಳಿದ್ದಾವೆ, 2 ಮನೆ ಇದೆ, ಎಲ್ಲ ಇದೆ. ಆದರೆ ಎಲ್ಲವನ್ನು ಬಿಟ್ಟು ನಾವು ಸೇವೆಗೆ ಬಂದಿದ್ವಿ. ಎಲ್ಲ ಇತ್ತು ನಿಮಗೆ? ಇತ್ತು, ಎಲ್ಲ ಇತ್ತು, ಬೇಕಾಗಿರುವಂಥ ಈ ಲೌಕಿಕವಾಗಿ ಬೇಕಾಗಿರುವಂಥ ಎಲ್ಲ ಇತ್ತು. ಈಗಲೂ ಎಲ್ಲ ಇದೆ, ಏನು ನಾವು ಏನು ದುಡಿಲಿಲ್ಲ ಅಂದ್ರೂ ಮನೆಯಲ್ಲಿದ್ದರೂ ಕೂಡ ಇದೆ, ಎಲ್ಲ ಐಶ್ವರ್ಯವಂತರಾಗಿ ಇದ್ದೀವಿ. ಆದರೆ ನಾವು ಕ್ರಿಸ್ತನ ಸೇವೆಗೆ ಬಂದಾಗ ಒಂದು ಹೊತ್ತು ಊಟಕ್ಕೂ ನಿಮಗೆ ಕಷ್ಟ ಭಾಳ ಕಷ್ಟ. ಇಲ್ಲಿ ಜನಗಳಿರಲಿಲ್ಲ ಪ್ರಾರಂಭದಲ್ಲಿ, ಭಾಳ ಕಷ್ಟ. ಬಂದು ವಿಚಾರಿಸೋರಿಲ್ಲ, ಊಟ ಮಾಡಿದ್ರಿಲ್ಲ ಅಂತೇಳಿ ವಿಚಾರಿಸೋರಿಲ್ಲ, ಏನಿಲ್ಲ. ನಾವು ಒಂದೊತ್ತು ಊಟ ಮಾಡ್ತಿದ್ವಿ, ಊಟ ಮಾಡ್ತಿರ್ಲಿಲ್ಲ. ಮಕ್ಕಳು ಏನಾದರೂ ಹುಷಾರಿಲ್ಲ ಅಂದರೆ ತೋರ್ಸೋಕೆ ಹಣ ಇರಲಿಲ್ಲ, ಪ್ರಾರ್ಥನೆ ಮಾಡ್ತಿದ್ವಿ. ಈ ಒಂದು ಕಷ್ಟದಲ್ಲಿ ನೀವು ಸೇವೆಗೆ ಬಂದ ಮೇಲೆ ಎಷ್ಟು ವರ್ಷ ನಂತರ ಮೊದಲ ಮಗಳು ಹುಟ್ಟಿದ್ದು? ಸೇವೆಗೆ ಬಂದ ಮೇಲೆ 1-2 ವರ್ಷದ ಮೇಲೆ. 2 ವರ್ಷ ಮೇಲೆ ಅವಾಗಲೂ ಕಷ್ಟ ಇತ್ತು. ನನ್ನ ಮಗಳಿಗೆ 2 ವರ್ಷದಿಂದಲೂ ಕಷ್ಟ. ಬಂದಾಗಲಿಂದ ಒಂದು 2-3 ಮಗಳು ಹುಟ್ಟಿದ ಮೇಲೆ ಮತ್ತೆ ಕಷ್ಟ. ಹಿಂಗೆ ಕಷ್ಟದಲ್ಲಿ ಸೇವೆ ಮಾಡ್ಕೊಂಬಂದು ಅವಾಗ ಯಾವತ್ತಾದ್ರೂ ನಿಮ್ಗೆ ಏನಿಸ್ತವ ಅಷ್ಟೇ, ನನ್ನ ತಂದೆ ಮನೆಯಲ್ಲಿ ಅಂದರೆ ಬೇಕಾದಷ್ಟಿದೆ, ನಾನು ಅಲ್ಲಿ ಹೋಗಿ ತಗೊಂಬರ್ಬೇಕು, ಅಥವಾ ನಾನು ಅಲ್ಲಿ ಹೋಗ್ತೇನೆ, ಸೇವೆ ಬೇಡ ನನಗೆ ಎಂಬುದಾಗಿ ಅಂದರೆ. ಯಾಕಂದರೆ ನೀವು ಆ ಒಂದು ಕಷ್ಟದಲ್ಲಿ ಬೆಳೆದಂಥವ್ರಲ್ಲ ನೀವು. ಮನೇಲಿ ಎಲ್ಲ ಇತ್ತು, ನಿಮಗೆ ಬೇಕಂದರೆ 10 ಎಕರೆ ಜಾಗ ಉಂಟು, ಸೈಟ್ ಉಂಟು, ಎಲ್ಲ ಇದೆ. ಆದರೆ ಸೇವೆಗೆ ಬರುವಾಗ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತೈತೆ. ಈ ಸಮಯದಲ್ಲಿ ನಿಮಗೆ ಏನು ಅನ್ನಿಸ್ತಿತ್ತು ಅಷ್ಟೇ? ಆದರೆ ನಮ್ಮ ತಂದೆ ಅವಾಗ ನಮ್ಮನ್ನು ತುಂಬ ವಿರೋಧಿಸಿದ್ರು, ಏನು ಕೊಡೋ ಪರಿಸ್ಥಿತಿಲಿ ಇರಲಿಲ್ಲ ಅವರು. ನೀನು ಸೇವೆಗೆ ಹೋಗಿದ್ದೆ, ಯೇಸುವನ್ನು ನಂಬಿದೆ, 1 ರೂಪಾಯಿನೂ ಸಹ ಕೊಡಲೇ ಇಲ್ಲ ಅವರು. ಆದರೂ ನೀವು ನಮಗೆ ಆಸ್ತಿ ಬೇಡ, ಏನು ಬೇಡ, ಸ್ವಾಮಿ ಸಾಕು, ಇಲ್ಲಿಗೆ ಬಾ, ನಮ್ಮ ಊರಲ್ಲಿರು, ನಿನಗೇನು ಬೇಕು ಎಲ್ಲ ನಾವು ಮಾಡ್ತೀವಿ, ಆದರೆ ನೀನು ಅಲ್ಲಿರೋದ್ರಿಂದ ನಿಮಗೇನು ಕೊಡಲ್ಲ ಅಂತ. ಒಂದು ಹೋಗಿ ನೋಡ್ಕೊಂಬರೋಕೆ ಬರುವಾಗಲೂ ಏನೋ ಒಂದು ಖರ್ಚಿಗೆ ಅಂತ ಏನು ಕೊಡ್ತಾ ಇರಲಿಲ್ಲ ಅಷ್ಟೇ. ಪ್ರೀತಿ ತೋರಿಸಿದ್ವಿ, ಹೋಗೋದು, ನೋಡೋದು, ಬರೋದು, ಈ ಥರ ಎಲ್ಲ ಮಾಡ್ತಾ ಇದ್ರಿ. ಆ ಒಂದು ಪ್ರೀತಿಯ ಮೂಲಕ ನಿಮ್ಮ ತಂದೆ ರಕ್ಷಣೆ ಅವರು ಅನಾರೋಗ್ಯ ಉಂಟಾಯಿತು. ಆಮೇಲೆ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ವಿ. ದೇವರು ಅವ್ರ ಹೃದಯದಲ್ಲಿ ಮಾತಾಡಿ ಅವರು ಆತನನ್ನು ನಂಬ್ಕೊಳ್ಳೋಕ್ಕೆ ದೇವರೇ ಸಹಾಯ ಮಾಡಿದರು. ಓಕೆ.
ಫಸ್ಟ್ ಇಲ್ಲಿ ನೀವು ಆರಾಧನೆ ಸ್ಟಾರ್ಟ್ ಮಾಡಿದಿರಿ. ಓಕೆ, ನೀವು ಆಗ ತಾನೇ ಒಂದು ಹೇಳಿದ್ರಿ, ನೀವು ರೈಲ್ವೆ ಸ್ಟೇಷನ್ ಹೋಗಿ ಕರಪತ್ರ ಹಂಚುವಾಗ ನಿಮಗೆ ಹೊಡಿದ್ರು ಎಂಬುದಾಗಿ. ಅದರ ನಂತರ ನೀವು ಇಲ್ಲಿ ಒಂದು ನಿಮ್ಮ ಸೈಡ್ ಜಾಗ ತಗೊಂಡಿದ್ರಿ, ಅಲ್ಲಿ ಒಂದು ಆಲಯ ಕಟ್ಟಿದ್ರಿ. ಹೀಗೆ ನೀವು ಆರಾಧನೆ ಮಾಡೋ ಸಮಯದಲ್ಲಿ ನಿಮ್ಗೆ ಏನಾದರೂ ಫಸ್ಟ್ ಊರಿನ ಜನರಿಂದಾಗಲಿ ಅಥವಾ ಕ್ರಿಸ್ತ ವಿರೋಧಿಗಳಿಂದ ಏನಾದರೂ ಹಿಂಸೆ ಬಂದ ಏನಾದರೂ ಉಂಟಾ ಫಸ್ಟ್? ಬಂದಿದ್ದಾವೆ. ಇಲ್ಲಿ ಬಂದು ನಮ್ಮನ್ನು ಚರ್ಚ್ ನಡೆಸಬಾರ್ದು ಅಂತ ಹೇಳುವಂಥದ್ದು, ಊರು ಬಿಟ್ಟು ಹೋಗ್ರಿ ಅಂತ ಹೇಳುವಂಥದ್ದು, ಮತ್ತು ಹಳ್ಳಿಗೆ ಹೋದಾಗ ಅಲ್ಲಿ ನಮ್ಮನ್ನು ಒಡೆದು ಕಳಿಸಿರುವಂಥದ್ದು ಭಾಳ. ಬೇರೆ ಕಡೆ ಸುವಾರ್ತೆ ಅಲ್ಲಿ ಕೂಡ ಅಲ್ಲಿ ಒಂದು ಹಳ್ಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಒಂದು ಮನೆಯಲ್ಲಿರುವಾಗ ಆ ಊರಿನ ಜನರೆಲ್ಲ ಬಂದು ಅಲ್ಲಿ ನಮ್ಮನ್ನು ಹೊಡೆದ್ರು. ಒಂದು ಚಪ್ಪಲಿ ಹಾಕ್ಕೊಳ್ಳೋಕೆ ಸಹ ಬಿಟ್ಟಿಲ್ಲ, ಹೋಗ್ಬಿಡು ನೀನು ಅಂತೇಳಿ ಕೊಳ್ಪೆಟ್ಟು ಹಿಡಿದು ಹೊಡೆದು ದಬ್ಬಿ ಕಳಿಸ್ಬಿಟ್ರು, ಹೋಗ್ಬಿಟ್ರಿ ಅಂತೇಳಿ. ಅಂದರೆ ನೀವು ಯಾರ ಮನೆಗೆ ಪ್ರೇಯರ್ಗೆ ಹೋಗಿ? ಅಂದರೆ ನಿಮ್ಮ ಚರ್ಚ್ ನಮ್ಮ ಚರ್ಚ್ ಬರುವಂಥ ಅವರು ಒಂದು ವಿಶ್ವಾಸಿ, ಅವರು ತುಂಬ ಕಷ್ಟದಲ್ಲಿದ್ದವರು. ದೇವರನ್ನು ನಂಬ್ಕೊಂಡ್ಮೇಲೆ ಅವರು ತುಂಬ ಚೆನ್ನಾಗಾದರು. ಅವರು ಕರೆದಿದ್ರು ಬರ್ರಿ ಅಂತೇಳಿ. ನಾವು ಅಲ್ಲಿಗೆ ಹೋದಾಗ ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬರಬಾರ್ದು ನೀನು ಅಂತೇಳಿ ಊರಿನವರೆಲ್ಲ ಬಂದು ಗಲಾಟೆ ಮಾಡಿ, ನಾವು ಅವ್ರ ಹತ್ರ ಮಾತಾಡೋಕ್ಕೂ ಸಹ ನಮಗೆ ಹೇಳೋಕ್ಕೂ ಸಹ ಸಮಯ ಕೊಟ್ಟಿಲ್ಲ. ಅವ್ರು ನಮಗೆ ಮಾತಾಡೋಕ್ಕೂ ಸಮಯ ಇಲ್ಲ. ಆ ಥರ ಎಲ್ಲ ಇದು ಮಾಡಿದ್ದಾರೆ. ಆ ರೀತಿ ಎಲ್ಲ ನಮ್ಮ ಮನೆಯವ್ರು ನಿಮಗೇನು ಹೇಳಿಲ್ಲ ಫಸ್ಟ್? ನಿಮಗೆ ಯಾರು ನಿಮ್ಮ ಕರೆದ್ರು ನೋಡಿ, ಅವ್ರ ಊರಿನವ್ರಿಗೆ ಹೇಳ್ತಾ ಇದ್ದಾರೆ, ನಾವು ಕರೆದಿದ್ವಿ, ನಮಗೆ ಒಳ್ಳೆಯದಾಗಿದೆ. ಅವರು ಆ್ಯಕ್ಚುಲಿ ಅವರು ಲಿಂಗಾಯತ್ ಫ್ಯಾಮಿಲಿ ಆಗಿದ್ದರಿಂದ ಅವ್ರು ಒಂದು ಜನಾಂಗದವರೇ. ನಮ್ಮ ಒಂದು ಲಿಂಗಾಯಟ್ಸ್ನಲ್ಲಿಂದ ನೀವು ಕ್ರಿಶ್ಚಿಯನ್ನಿಗೆ ಸೇರ್ಕೊಂಡಿದ್ದೀರ ನೀವು, ನಮ್ಮ ಬಿಟ್ಟು ಅಂತೇಳಿ ಅವರು ಆ ಒಂದು ಲಿಂಗಾಯಟ್ಸ್ ಫ್ಯಾಮಿಲಿಯವರೇ ಅಲ್ಲಿ ಇದು ಮಾಡಿಬಿಟ್ರು. ಭಾಳ ಅವರು ಒಂದು ಜಾತಿಯವರೇ ಅವರಿಗೆ ಇದು ಮಾಡಿ. ಯಾಕೆಂದರೆ ಅವ್ರಿಗೆ ಸತ್ಯ ಗೊತ್ತಿರಲಿಲ್ಲ, ಸತ್ಯ ಗೊತ್ತಿಲ್ಲ, ಹಾಗಾಗಿ ಅವ್ರು ಮಾಡಿದ್ರು ಅಷ್ಟೇ. ಅಂದರೆ ಎಲ್ಲರೂ ಎನಿಸೋದು ಅಷ್ಟೇ, ಎಲ್ಲರೂ ಮತಾಂತರ ಮಾಡ್ತಾರೆ. ನೀವು ಆಗ ತಾನೇ ಹೇಳಿದಾಗ ನಾವು ಯಾರು ಮತಾಂತರ ಮಾಡೋದಿಲ್ಲ, ನಾವು ಅವರಲ್ಲಿ ಮಾನಸಾಂತರ ಉಂಟು. ಮಾನಸಾಂತರ ಅದು ಅವರಿಗೆ ಗೊತ್ತಿಲ್ಲ. ಇವರು ಜಾತಿಗೆ ನಾವು ಯಾರನ್ನೂ ಜಾತಿಗೆ ಸೇರಿಸ್ಕೊಂಡಿಲ್ಲ. ಯಾಕಂದ್ರೆ ಅವರು ಅದೇ ಜಾತಿಯಲ್ಲಿದ್ದಾರೆ, ದೇವ್ರು ನಂಬ್ಕೊಂಡಿದ್ದಾರೆ. ಅವ್ರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಕ್ಕಿದೆ ಅಷ್ಟೇ. ಇದರಲ್ಲಿ ಏನು ಯಾರನ್ನು ಜಾತಿ ಸೇರಿಸ್ಕೊಂಡಿಲ್ಲ. ಅದು ಅರಿಯದೆ ಅವ್ರು ಈ ರೀತಿ ಎಲ್ಲ ಮಾಡ್ತಾರೆ. ಅವರು ತಿಳ್ಕೊಳ್ತಾರೆ ಅಂದರೆ ಇವರು ಮತಾಂತರ ಮಾಡ್ತಾರೆ, ಕ್ರಿಶ್ಚಿಯನ್ ಜಾತಿ ಸೇರಿಸ್ಕೊಳ್ತಾರೆ ಅಂತೇಳಿ ತಪ್ಪು ಕಲ್ಪನೆ ಮಾಡ್ಕೊಂಡು ಆ ಥರ ಅವರು ಈಗಲೂ ಬರ್ತಾರೆ ಆ ಫ್ಯಾಮಿಲಿ, ಆದರೆ ಜಾತಿಗೆ ಸೇರ್ಕೊಂಡಿಲ್ಲ, ಅದೇ ಜಾತಿಯಲ್ಲೇ ಇದ್ದಾರೆ. ಈಗಲೂ ಚರ್ಚಿಗೆ ಬರ್ತಾರೆ, ಈಗಲೂ ಬರ್ತಾರೆ. ಫಸ್ಟ್ ಮತ್ತೆ ನೀವು ಇದು ಸಭೆಗೆ ಒಂದು ಏನು ಗಲಾಟೆ ಮಾಡಿದ್ರಿ ಅಂತ ಹೇಳಿದ್ರಿ, ಸಭೆಯಲ್ಲಿ ಇಲ್ಲಿ ಆರಾಧನೆ ಮಾಡಬಾರ್ದು, ಇಲ್ಲಿ ಹೊರಟೋಗಿ ಎಂಬುದಾಗಿ. ಆ ಸಮಯದಲ್ಲಿ ಸಭೆ ವಿಶ್ವಾಸಿಗಳೊಂದು ಪ್ರತಿಕ್ರಿಯೆ ಏನಾಗಿತ್ತು? ಅವರೆಲ್ಲ ಹೇಳಿದರು, ನಾವು ಸ್ವಂತವಾಗಿ ನಾವು ಬಂದಿದ್ದೀವಿ, ನಾವು ಜಾತಿ ಸೇರಿಸ್ಕೊಂಡಿಲ್ಲ, ನಾವು ಯೇಸುಸ್ವಾಮಿ ದೇವರಂತೆ ತಿಳ್ಕೊಂಡು ನಾವು ಈ ಸ್ಥಳಕ್ಕೆ ಬಂದಿದ್ವಿ, ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ನೀವು ಅಡ್ಡಿಪಡಿಸ್ಬೇಡ್ರಿ ಅಂತೇಳಿ ಎಲ್ಲ ಮಾತಾಡಿದ್ರು. ಎಲ್ಲ ಸ್ಥಿರವಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ದೇವ್ರ ಕೃಪೆಯಿಂದ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೆ ಅನೇಕರು ಯೇಸು ಕ್ರಿಸ್ತನ ನಂಬ್ಕೊಂಡು ದೇವರಾಲಯಕ್ಕೆ ಬರೋಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಫಸ್ಟ್ ನೀವು ನಿಮ್ಮದು ಸಭೆ ಇಲ್ಲಿ ಮಾತ್ರ ಫಸ್ಟ್? ಅದು ನಿಮ್ಮ ಬ್ರಾಂಚ್ ಸಭೆ ಬೇರೆ ಕಡೆ ಇದೆ, ರಾಮಗಿರಿಯಲ್ಲಿ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿನೂ ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಸಹ ಅನೇಕರು ಕೆಟ್ಟು ಹೋದಂಥವರು ಸುವಾರ್ತೆ ಸಾರುವಾಗ ದೇವ್ರು ನಂಬ್ಕೊಂಡು ಎಲ್ಲ ದುರ್ಚಟಗಳಿಂದ, ಕುಡಿಯೋದರಿಂದ ಮತ್ತು ಅದು ಇದು ದುರ್ಚಟಗಳಿಂದ ಬಿಡುಗಡೆ ಆಗಿ, ನಾವು ಅವರು ಹೇಳ್ತಾರೆ, ನಾವು ಮುಂಚೆ ನಮಗೆ ಗೊತ್ತಿದ್ರೆ ಇಂಥ ದುರ್ಚಟಗಳು ಮಾಡ್ತಾಯಿರಲಿಲ್ಲ, ಇಷ್ಟು ಕೆಟ್ಟು ಹೋಗ್ತಿರ್ಲಿಲ್ಲ. ಒಳ್ಳೆಯ ಸಮಯದಲ್ಲಿ ನಾವು ದೇವ್ರು ನಂಬ್ಕೊಂಡು ಎಲ್ಲದರಿಂದ ಬಿಡುಗಡೆ ಹೊಂದ್ಕೊಂಡು ಒಂದು ಪರಿಶುದ್ಧವಾದ ಜೀವನ ನಡೆಸೋಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ ಅಂಥೇಳಿ ಈಗ ದೇವರನ್ನು ಭಾಳ ಪ್ರೀತಿಸ್ತಾ ಇದ್ದಾರೆ ಅವರು. ಇದೇ ಒಳ್ಳೆಯ ಜೀವನ ಕೊಟ್ಟರು ನಮಗೆ ದೇವರು, ಆ ರೀತಿ ದೇವರು ಇದು ಮಾಡ್ತಿದ್ದಾರೆ. ಓಕೆ ಫಸ್ಟ್ನೇ, ಈಗ ಕೊನೆಯದಾಗಿ ನಿಮ್ಮ ಮುಂದಿನ ದರ್ಶನ ಏನು ಹೇಳ್ಬೇಕಂತ? ಮುಂದಿನ ದರ್ಶನ ಏನಂದರೆ, ಇನ್ನು ಅನೇಕರು ಜನಗಳಿಗೆ ಸತ್ಯನ ತಿಳಿಸ್ಬೇಕು. ಅನೇಕ ಕಡೆಗಳಲ್ಲಿ ನಾವು ಬ್ರಾಂಚ್ ಚರ್ಚಸ್ ಪ್ರಾರಂಭಿಸ್ಬೇಕನ್ನೋದು ಒಂದು ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಮಾರ್ಗಗಳನ್ನು ತೆರೆಯಪ್ಪ, ಇದನ್ನ ಸೇವೆ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಮತ್ತು ಫಸ್ಟ್ ನೀವು ಸೇವೆಗಾಗಿ ನಿಮ್ಮ ಈ ಹಳ್ಳಿ ಈಗ ಇರುವಂಥದ್ದು ಚಿಕ್ಕಜಾಜೂರು ಈ ಏರಿಯಾ ಬಿಟ್ಟು ಬೇರೆ ಎಲ್ಲ ಅಥವಾ ಬೇರೆ ಪ್ರದೇಶಗಳಿಗೆ ಹೋದದ್ದು ಉಂಟು ಫಸ್ಟ್ ನೀವು? ಅಂದರೆ ಈ ಸುವಾರ್ತೆ ಸಾರೋದಕ್ಕಾಗಿ ಅಥವಾ ನಿಮ್ಮನ್ನು ಯಾರು ಎಲ್ಲಿಯಾದರೂ ಸೇವೆಗೆ ಅಂತೇಳಿ ಕರ್ನಾಟಕದ ಬೇರೆ ಕಡೆಗೆ ಅಥವಾ ಭಾರತ ದೇಶದಲ್ಲಿ ಹೋಗಿದ್ದೀರಾ? ಹೋಗಿದ್ದೀವಿ. ನಮ್ಮ ಕರ್ನಾಟಕದ ಅನೇಕ ಚರ್ಚಸ್ಸಲ್ಲಿ ಹೋಗಿ ಪ್ರಸಂಗ ಮಾಡುವಂತೆ, ಸುವಾರ್ಥ ಕೂಟ ಹೋಗಿ ಅಲ್ಲಿ ಪ್ರಸಂಗ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ದೇವರು ಉಪಯೋಗ ಮಾಡ್ತಾ ಇದ್ದಾರೆ. ಓಕೆ ಅಷ್ಟೇ. ಕೊನೆಯದಾಗಿ ನಮ್ಮ ಆಸ್ತ್ರ ಟಿವಿ ವೀಕ್ಷಕರಿಗೆ, ನಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಸಾಕ್ಷಿನ ಅವರು ಕೇಳ್ತಾ ಇದ್ದಾರೆ, ಆ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ತುಂಬ ಸಂತೋಷ. ಈ ಒಂದು ಆಸರೆ ಟಿ ವಿಯವರು ಬಂದು ನಮ್ಮ ಸಾಕ್ಷಿಯನ್ನು ಅನೇಕರಿಗೆ ನಮ್ಮ ಸಾಕ್ಷಿ ಅನೇಕರಿಗೆ ತಿಳಿಸುವಂತೆ ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ. ನೀವು ಸಹ ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ. ನಮ್ಮ ಸಾಕ್ಷಿಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು ಅಷ್ಟೇ. ನೀವು ಇಲ್ಲಿವರೆಗೆ ಬಂದು ನಿಮ್ಮ ಅಮೂಲ್ಯ ಸಾಕ್ಷಿನ ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ದೇವರು ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮುಂದುವರಿದು ಇನ್ನು ಕ್ರಿಸ್ತನಲ್ಲಿ ಬಲವತ್ತವಾಗಿ ನಿಂತುಕೊಂಡು ಅನೇಕ ಜನರನ್ನು ಹಾಳಾಗಿ ನಶಿಸಿ ಹೋಗ್ತಿರೋ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಿರಿ ಎಂದು ನಾವು ಕೂಡ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು ಪಾಸ್ಟರ್ ನಿಮಗೆ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಟೀಟಸ್ ಇವರ ಒಂದು ಸಾಕ್ಷಿಯನ್ನು ನೀವು ಕೇಳಿದಿರಿ. ಇವರು ಒಂದು ಚಿಕ್ಕ ಪ್ರಾಯದಲ್ಲೇ ಕುಡುಕತನದ ಒಂದು ಚಟಕ್ಕೆ ಬಿದ್ದು ತುಂಬ ಕೆಟ್ಟೋದಂಥ ಪರಿಸ್ಥಿತಿ ಆಗಿತ್ತು. ಆದರೆ ಪ್ರಿಯರೇ, ಕ್ರಿಸ್ತನ ಅವರ ಮೇಲೆ ಪ್ರೀತಿ ತೋರಿಸಿ ಅವರ ಸ್ವಭಾವವನ್ನು ಬದಲಾಯಿಸಿದ. ಅಷ್ಟು ಮಾತ್ರವಲ್ಲ, ತನ್ನ ಸೇವೆಗಾಗಿ ಆತನನ್ನು ಆರಿಸಿಕೊಂಡಿದ್ದರು. ಪ್ರಿಯರೇ, ಒಂದು ವೇಳೆ ನೀವು ಕೂಡ ಇದೇ ಒಂದು ಕುಟುಕತನದಲ್ಲಿ ಬಿದ್ದು ಹೋಗಿರೋದಾದರೆ, ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನನ್ನಿಂದ ಎಷ್ಟು ಪ್ರಯತ್ನ ಪಟ್ಟರು ನನಗಿಂದ ಬಿಡಲಿಕ್ಕೆ ಆಗ್ತಾ ಇಲ್ಲ ಎಂಬಂಥ ಒಂದು ಕೊರಗಿನಲ್ಲಿ ನೀವು ಇರೋದಾದರೆ, ನಿಮಗೊಂದು ಈ ಸಮಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ರಿಸ್ತನ ಬಳಿಗೆ ಬನ್ನಿ. ಆತನನ್ನು ಅಂಗೀಕಾರ ಮಾಡಿಕೊಳ್ಳುವುದಾದರೆ ನೀವು ಆ ಒಂದು ಚಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆತ ನಿಮಗೆ ಸಹಾಯ ಮಾಡ್ತಾನೆ. ಪ್ರಿಯರೇ, ಅಷ್ಟು ಮಾತ್ರ ಆತ ನಿಮ್ಮನ್ನು ಸೇವೆಯಲ್ಲಿ ಇನ್ನೂ ಬಲವತ್ತಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಈ ಲೋಕ ಕೊಡುವಂಥ ಆಸ್ತಿ ಐಶ್ವರ್ಯದ ಹಿಂದೆ ಹೋಗಿ ಆ ಪರಲೋಕ ರಾಜನ ಕಳ್ಕೊಳ್ಳೋದು ಬೇಡ. ನಾವು ಕ್ರಿಸ್ತನ ಹಿಂದೆ ಹೋಗೋದಾದರೆ ಆ ನಿತ್ಯ ಜೀವ ನಮಗೆ ಕೊಡ್ತಾನೆ. ಪ್ರಿಯರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೇವಕರು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.